ನಮಸ್ಕಾರ ವೀಕ್ಷಕರೇ. ಜಾನಪದ ಕಣಜ ಎರಡನೇ ಅತಿಥಿ ಉಪನ್ಯಾಸ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾ ಇದ್ದೇನೆ. ಜಾನಪದ ಅಂದ್ರೆ ಇವತ್ತು ಜಗತ್ತಿನಾದ್ಯಂತ ಪಸರಿಸುವಂತಹ ಎಲೆಮರೆಕಾಯಿಯ ತರ ಇನ್ನೂ ಒಂದ್ ಕಡೆಗೆ ಅದು ತನ್ನ ಆಳ ವ್ಯಾಪ್ತಿ ವಿಸ್ತಾರಗಳನ್ನ ಹರಡ್ಕೊಳ್ತಕ್ಕಂತಹ ಒಂದು ವಿಷಯ ಅಂತ ಹೇಳಿ ನಾನು ಪರಿಭಾವಿಸಿದ್ದೇನೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ, ನಾನು ಕನ್ನಡ ವಿಶ್ವವಿದ್ಯಾಲಯಕ್ಕೆ PhD ಅಧ್ಯಯನಕ್ಕೋಸ್ಕರ ಹೋದಾಗ ಅಲ್ಲಿರ್ತಕ್ಕಂತಹ ಜಾನಪದದ ಒಳ ಸುಳಿವುಗಳು ನನ್ಗೆ ಗೋಚರಿಸ್ತಾ ಹೋದ್ವು. ಅವಾಗ ನಾನು ಒಂದು ರೀತಿಯ ಪ್ರತಿಜ್ಞೆಯನ್ನ ಮಾಡ್ಕೊಂಡೆ. ಜಾನಪದದ ಒಂದು ಅನಾವರಣ ಆಗ್ಬೇಕು, ಅದರೊಳಗೆ ಇರ್ತಕ್ಕಂತಹ ಆ ರಾಶಿ ರಾಶಿ ಸಾಹಿತ್ಯ ಹೊರ ಜಗತ್ತಿಗೆ ಹೋಗ್ಬೇಕು ಅಂತ ಹೇಳಿ ಸಂಪಾದನೆ, ಸಂಗ್ರಹ, ಸಂಶೋಧನೆ, ಪ್ರಕಟಣೆಗಳ ಕಡೆಗೆ ಹೆಚ್ಚು ಒತ್ತು ಕೊಟ್ಟೆ. ಅದೆಲ್ಲದರ ಜೊತೆಗೆ ನನ್ನ ಈ ಜಾನಪದ ಕಣಜ ಯೂಟ್ಯೂಬ್ ಚಾನೆಲ್ ನಲ್ಲಿಯೂ ಸಹ ಇಂತಹ ಸರಣಿಗಳ ಮೂಲಕ ಜಾನಪದದ ಹಲವಾರು ವಿಚಾರಗಳನ್ನ ಬಿತ್ತರಗೊಳಿಸ್ಬೇಕು, ಅದು ಜನಮಾನಸದಲ್ಲಿ ನೆಲೆಗೊಳ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ನಾನು ಈ ಜಾನಪದ ಕಣಜದ ಅತಿಥಿ ಉಪನ್ಯಾಸಕರ ಮೂಲಕ ಹಲವಾರು ವಿಷಯಗಳನ್ನ ನಮ್ಮ ಪ್ರೇಕ್ಷಕ ವೃಂದಕ್ಕೆ ಉಣಬಡಿಸ್ಬೇಕು ಅಂತ ಹೇಳಿ ನಾನು ಈ ಸರಣಿಯನ್ನ ಪ್ರಾರಂಭಿಸಿದ್ದೇನೆ ಕೂಡ. ಪ್ರೇಕ್ಷಕರೇ, ಜನಪದ ಅಂದ್ರೇನೆ ಅಷ್ಟೇ, ಅದರಲ್ಲಿ ಎಲ್ಲವೂ ಇದೆ. ಜಾನಪದದಲ್ಲಿ ತೊಟ್ಟಿಲ ಹಾಡುಗಳು, ಗೀಗಿ ಪದಗಳು, ಆ ಒಡಪುಗಳು, ಗಾದೆಗಳು, ಸಾಕಷ್ಟು ವೈವಿಧ್ಯಮಯವಾಗಿ ಹಲವಾರು ಬಗೆಯ ಸಾಹಿತ್ಯಗಳು ಇವತ್ತು ನಮ್ಮೊಟ್ಟಿಗೆ ಇರೋದನ್ನ ನೋಡ್ತೇವೆ. ಹಾಗೇನೆ ಅಕ್ಷರ ಅರಿಯದ ಯಾವುದನ್ನು ಅವರು ಆ ಯೋಚಿಸದೆ ತಮ್ಮ ಜೀವನಾನುಭವದ ಮೂಲಕ, ಜ್ಞಾಪಕ ಶಕ್ತಿಯ ಮೂಲಕ ತಮ್ಮ ಹೃದಯಾಂತರಾಳದಲ್ಲಿ ಏನು ಸಾಹಿತ್ಯದ ರಾಶಿ ಇದೆಯಲ್ಲ, ಅದೆಲ್ಲವನ್ನ ಅವರು ಇಂತಹ ಒಂದು ತಮ್ಮ ಅನುಭವಗಳನ್ನ ಕಟ್ಟಿಕೊಟ್ಟು ಅಗಮ್ಯ ಸಾಹಿತ್ಯವನ್ನ ಇವತ್ತು ನಮ್ಗೆ ಬಿಟ್ಕೊಟ್ಟಿದ್ದಾರೆ ಕೂಡ. ಅದರಲ್ಲಿ ಅವರ ಜೀವನಾನುಭವದ ಸಾಗುವಿಕೆ ಇರೋದ್ರಿಂದನೇ ಇವತ್ತಿಗೂ ಸಹ ಅವು ನಮ್ಮೊಟ್ಟಿಗೆ ಒಂದು ರೀತಿ ಜ್ಞಾನದ ಅಮೃತ ಧಾರೆಯಾಗಿ ಹರಿತಾ ಪ್ರವಹಿಸ್ತಾ ಈ ಆಧುನಿಕ ಕಾಲಘಟ್ಟದಲ್ಲಿಯೂ ಸಹ ಮುಖಾಮುಖಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಹಾಗೆ ಆ ಒಂದು ಜಾನಪದ ಸಾಹಿತ್ಯದಲ್ಲಿ, ಹಾಡುಗಳಲ್ಲಿ, ಆ ಲಾವಣಿಗಳಲ್ಲಿ, ಗೀಗಿ ಪದಗಳಲ್ಲಿ ಅರ್ಥನೂ ಇದೆ, ನೈಪುಣ್ಯತೆನೂ ಇದೆ, ಪ್ರಾಸಗಳು ಇದಾವೆ. ಅವೆಲ್ಲವೂ ಸಹ ಎಲ್ಲ ಒಂದು ರೀತಿ ಅನಿರೀಕ್ಷಿತ ಬದುಕಿನ ಸಾಗುವಿಕೆಯಲ್ಲಿ ಹೇಗೆ ಎಳೆಯಲ್ಪಟ್ಟವು, ಆ ಜಾನಪದದಲ್ಲಿ ಏನೆಲ್ಲ ಹೊರಹೊಮ್ಮತು ಅನ್ನುವ ವಿಚಾರಗಳನ್ನ ಆಗಾಗ ಇಂತಹ ಸರಣಿಯ ಮೂಲಕ ನಮ್ಮ ವೀಕ್ಷಕ ವೃಂದಕ್ಕೆ ತಿಳಿಸುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಹೇಳಿ ಒಂದು ಕಡೆ ನಮ್ಮ ಕವಿರಾಜ ಮಾರ್ಗಕಾರರು ಹೇಳಿರುವಂತಹದ್ದನ್ನ ನೋಡ್ತೇವೆ. ಹಾಗೇನೆ BM ಶ್ರೀ ಅವರು ಒಂದ್ ಕಡೆ ಹೇಳಿದ್ದಾರೆ, ಜನವಾಣಿ ಬೇರು ಕವಿವಾಣಿ ಹೂವು. ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಶಿಷ್ಟ ಸಾಹಿತ್ಯದ ತಾಯಿ ಇದ್ದಾಗೆ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಈ ಮಾತು ಗರತಿಯ ಹಾಡು ಅಂತಕ್ಕಂತಹ ಕೃತಿಯಲ್ಲಿಯೂ ಸಹ ದಾಖಲಾಗಿರುವಂತಹದ್ದನ್ನ ನೋಡ್ತೇವೆ ಕೂಡ. ಇಂತಹ ಅಗಮ್ಯವಾಗಿರ್ತಕ್ಕಂತಹ ಪ್ರೀತಿ, ಸಂತೋಷ, ಮಾನವೀಯತೆ, ನೇರ ನಿಷ್ಠೂರದ ಮಾತುಗಳಿಂದ ಕೂಡಿರ್ತಕ್ಕಂತಹ ಜಾನಪದದ ಒಂದು ಅಗಮ್ಯ ಸಾಹಿತ್ಯವನ್ನ ಜನಪದರಷ್ಟೇ ಬದುಕಿನ ಸರಳ ನಿರಾಡಂಬರ ವಾಗಿರ್ತಕ್ಕಂತಹ ಸಾಹಿತ್ಯದ ಒಂದು ಚೇತನವನ್ನ ಇವತ್ತು ನಮ್ಮೆಲ್ಲರಿಗೂ ಉಣಬಡಿಸ್ಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಬಸವರಾಜ್ ಬಣಕಾರ್ ಸಂಡೂರು ಇವರು. ಅವರು ಅಪ್ಪಟ ದೇಶಿ ಪ್ರತಿಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. MA B.Ed MPhil ಪದವೀಧರರು ಕೂಡ. ಹಾಗೇನೆ ಅವರು ಒಂದು ಕುಗ್ರಾಮವಾಗಿರ್ತಕ್ಕಂತಹ ಹುಡ್ಲಿಗಿ ತಾಲೂಕಿನ ಐಗಳ ಮಲ್ಲಾಪುರ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿರ್ತಕ್ಕಂತಹ ಒಬ್ಬ ಅಪ್ರತಿಮ ಒಬ್ಬ ವಿದ್ಯಾರ್ಥಿಯಾಗಿ, ಆದರ್ಶ ವಿದ್ಯಾರ್ಥಿಯಾಗಿ ಅವರು ಪ್ರತಿಬಿಂಬಿಸಿರುವಂತಹದ್ದು. ಪ್ರಸ್ತುತ ಅವರು ಸಂಡೂರಿನಲ್ಲಿ ವಾಸವಾಗಿದ್ದಾರೆ. ಹಾಗೆ ಅಗಿರಿಬೊಮ್ಮನಹಳ್ಳಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿಯೂ ಸಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಓದು, ಅಧ್ಯಯನ ಎಲ್ಲವೂ ಸಹ
ಕನ್ನಡ ಸಾಹಿತ್ಯದ ಜೊತೆಗೆ ಜನಪದ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರುವಂತವರು ಸಹೋದರ ಬಸವರಾಜ ಬಣಕಾರ್ ಅವರು. ಯಾಕಂದ್ರೆ ಅವರು ಅರ್ಥಶಾಸ್ತ್ರವನ್ನ ಓದಿರ್ತಕ್ಕಂಥವ್ರು, ಅರ್ಥಶಾಸ್ತ್ರದ ಉಪನ್ಯಾಸಕರು ಕೂಡ. ಆದ್ರೂ ಸಹ ತಮ್ಮ ಒಲವನ್ನ ಕನ್ನಡ ಸಾಹಿತ್ಯದಲ್ಲಿ, ಜನಪದ ಸಾಹಿತ್ಯದಲ್ಲಿ ಬೆಳೆಸಿಕೊಂಡಿರುವಂತಹದ್ದನ್ನ ನೋಡಿದ್ರೆ, ಅವರ ಸುಮಾರು 500ಕ್ಕೂ ಹೆಚ್ಚು ಭಾಷಣಗಳು ಈಗಾಗಲೇ ಸಂಡೂರಿನ ಭಾಗದಲ್ಲಿ ನಡೆದಿರುವಂತಹದ್ದನ್ನ ನಾನು ನೋಡಿದ್ದೇನೆ, ಕೇಳಿದ್ದೇನೆ ಕೂಡ. ಹಾಗೇನೆ ನವರಾತ್ರಿ ಸಂದರ್ಭದಲ್ಲಿ 9 ದಿನ ದೇವಿ ಪುರಾಣವನ್ನ ಓದ್ತಕ್ಕಂತಹ ಆ ಒಂದು ಚಾತುರ್ಯತೆಯನ್ನು ಸಹ ಅವರು ಪಡ್ಕೊಂಡಿದ್ದಾರೆ. ಅಂಥವರು ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಮ್ಮೊಟ್ಟಿಗೆ ಜನಪದ ಕಣಜದ ಒಂದು ಸರಣಿ 2ರ ಉಪನ್ಯಾಸ ಮಾಲಿಕೆಯಲ್ಲಿ ಆಗಮಿಸಿದ್ದಾರೆ. ಜಾನಪದ ಕಣಜದ ಈ ಒಂದು 2ನೆಯ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂತಹ ಸಹೋದರ ಬಸವರಾಜ್ ಬಣಕಾರ್ ಅವರನ್ನ ನಾನು ಹೃದಯಪೂರ್ವಕವಾಗಿ ನನ್ನ ಒಂದು ಚಾನೆಲ್ಗೆ ಅವರನ್ನ ಸ್ವಾಗತಿಸ್ತೇನೆ. ಹಾಗೇನೆ ನನ್ನ ಹಲವಾರು ಜನ ಹಿರಿಯ ಕಿರಿಯ ವಿದ್ವಾಂಸರು ಎಲ್ಲರೂ ಸಹ ನಮ್ಮೊಟ್ಟಿಗೆ ಇವತ್ತು ಈ ಒಂದು ಲೈವ್ ಶೋ ಕಾರ್ಯಕ್ರಮದಲ್ಲಿ ಇದೀರಾ. ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಬಯಸ್ತಾ ನಾನು ಬಸವರಾಜ್ ಬಣಕಾರ್ ಅವರಿಗೆ ಮಾತನಾಡ್ಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಇಂದು ಡಾಕ್ಟರ್ ಎನ್ ಸಿದ್ದೇಶ್ವರಿ ಅವರು ಪ್ರಾರಂಭಿಸಿದ ಜಾನಪದ ಕಣಜದ ಅತಿಥಿ ಕಾರ್ಯಕ್ರಮದಲ್ಲಿ ನನ್ನನ್ನು ಅತಿಥಿಯಾಗಿ ಇವತ್ತು ಆಹ್ವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಜನಪದ ಸಾಹಿತ್ಯ ಅದರ ಹಲವು ಅಂಶಗಳನ್ನು ಕುರಿತು, ಅಂದರೆ ಕನ್ನಡ ಸಾಹಿತ್ಯದ ಮೇಲೆ ಅದರ ಪ್ರಭಾವ ಯಾವ ರೀತಿ ಬೀರಿದೆ ಅನ್ನುವಂಥದ್ದು, ಅಂದರೆ ಶಿಷ್ಟ ಸಾಹಿತ್ಯದ ಮೇಲೆ ಜನಪದ ಸಾಹಿತ್ಯದ ಪ್ರಭಾವವನ್ನು ಕುರಿತು ನನಗೆ ಅನಿಸಿದ 4 ಅಂಶಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಸಾಹಿತ್ಯ ಅನ್ನುವಂಥದ್ದು ಮಾನವನ ಬದುಕಿನ ಅವಿಭಾಜ್ಯ ಅಂಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾರಣ ಅದರಲ್ಲೂ ಪ್ರಮುಖವಾಗಿ ಜನಪದ ಸಾಹಿತ್ಯ ಅಥವಾ ಸಂಸ್ಕೃತಿ ಅದು ಮನುಷ್ಯನ ಹುಟ್ಟಿನಿಂದಲೇ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ಅನೇಕ ಅಂಶಗಳ ಮುಖಾಂತರ ಜನಪದ ಸಾಹಿತ್ಯದಿಂದಲೇ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ಜನಪದ ಸಾಹಿತ್ಯ ಪ್ರಮುಖವಾಗಿ ಜೀವನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಸಾಹಿತ್ಯ ಆಗಿದೆ. ಅದು ಸಾಹಿತ್ಯ ಜನಜೀವನದ ಪ್ರತಿಬಿಂಬವಾಗಿರ್ತಕ್ಕಂಥದ್ದು, ನಮ್ಮ ಬದುಕಿನ ಪ್ರತಿಬಿಂಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸಾಹಿತ್ಯ ಜನಮುಖಿ, ಸಮಾಜಮುಖಿಯಾಗಿರಬೇಕು ಅನ್ನುವಂತಹ ಅಂಶ ಜನಪದ ಸಾಹಿತ್ಯದ ಬೇರು. ಅದು ಕನ್ನಡ ಸಂಸ್ಕೃತಿಯ ಖಜಾನೆಯ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿಯೇ ಜನಪದ ಸಾಹಿತ್ಯವನ್ನ ಕುರಿತು ಮೊದಲು ಜನಪದ ಗರತಿ ತಾನು ತನ್ನ ಬದುಕನ್ನ ಪ್ರಾರಂಭಿಸಿದ ಸಂದರ್ಭದಲ್ಲಿ, ನಿತ್ಯದ ಬದುಕನ್ನ ಅಥವಾ ಚಟುವಟಿಕೆಯನ್ನ ಪ್ರಾರಂಭಿಸಿದ ಸಂದರ್ಭದಲ್ಲಿ ಆಕೆ ಏನನ್ನ ನೆನೆತಾಳೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ವಿಷಯವನ್ನ ಮಂಡನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜನಪದ ಗರ್ತಿಯೇ ಹೇಳುವಂತೆ, ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಾಲಿ, ಬೆಳಗಾಗೆ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯನ ಎದ್ದೊಂದು ಗಳಿಗೆ ನೆನೆದೇನ. ಅಂದ್ರೆ ಆ ಗರತಿ ಈ ಮಣ್ಣಿನೊಂದಿಗೆ ತನ್ನದೇ ಆದಂತಹ ಒಡನಾಟವನ್ನ ಇಟ್ಟುಕೊಂಡಿದ್ದಾಳೆ. ಅಲ್ಲಿ ಮನುಷ್ಯನ ಬದುಕನ್ನು ನಾವು ಒಂದು ಕ್ಷಣ ಅವಲೋಕನ ಮಾಡಿದ್ರೆ ಎಲ್ಲವೂ ಕೂಡ ಆ ಮಣ್ಣಿನಲ್ಲೇ ಪ್ರಾರಂಭವಾಗ್ತದೆ, ಮಣ್ಣಿನಲ್ಲೇ ಅದು ಅಂತ್ಯವಾಗ್ತದೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಆ ಜನಪದ ಗರತಿ ಯಾವುದೇ ರೀತಿಯಾದಂತಹ ಶಿಕ್ಷಣ ಪಡೆಯದಂತಹ ಗರತಿಯು ಕೂಡ ಈ ಭೂಮಿಯನ್ನ ಸ್ಮರಿಸಿ ಸ್ಮರಣೆ ಮಾಡಿ ಅವಳಿಗೆ ತನ್ನ ನಮನವನ್ನ ಸಲ್ಲಿಸ್ತಾಳೆ. ಹಾಗಾಗಿ ನಾನು ಕೂಡ ಎಲ್ಲ ಜನಪದ ಪ್ರೇಮಿಗಳಿಗೆ, ಸಾಹಿತ್ಯವನ್ನ ಇಷ್ಟಪಡುವಂತವರಿಗೆ ಹಾಗೂ ಜನಪದದ ಎಲ್ಲ ಅಂಶಗಳನ್ನ ತಿಳಿಯುವಂತಹ ಮತ್ತು ಅರಿಯುವಂತಹ ಹಾಗೂ ಮಹತ್ವವನ್ನ ಪ್ರಸ್ತುತಪಡಿಸುವಂತಹ ಎಲ್ಲರಿಗೂ ಕೂಡ ಬಸವರಾಜ್ ಬಣಕಾರ್ನ ನಮನಗಳನ್ನ, ಅಂದ್ರೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಪ್ರಾರಂಭಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯಕ್ಕೆ
ಜನಪದ ಸಾಹಿತ್ಯವೇ ಮೂಲ ಬೇರು ಅನ್ನುವಂತ ಅಂಶವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಕವಿವಾಣಿಯಾದಂತಹ ಕವಿ ಹೇಳ್ತಾನೆ ಒಂದ್ ಕಡೆ, ಬಹಳ ಚೆನ್ನಾಗಿ ಹೇಳಿದ್ದಾನೆ. ಈಗಿನ ಶಿಷ್ಟ ಸಾಹಿತ್ಯ ಅಂತ ಏನು ಕರಿತೀವಲ್ಲ, ಆ ಸಾಹಿತ್ಯದಲ್ಲಿಯೇ ಆ ಕವಿಯ ಜನಪದಿಗರನ್ನ ಅಥವಾ ನಮ್ಮ ನಾಡಿನ ಜನರನ್ನ, ಕನ್ನಡ ನಾಡಿನ ಜನರನ್ನ ವರ್ಣಿಸಿರ್ತಕ್ಕಂಥದ್ದನ್ನ ಒಂದು ಮಾತಿನಲ್ಲಿ ಹೇಳೋದಾದ್ರೆ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎನ್ನುವಂತಹ ವಾಕ್ಯ ಏನಿದೆಯಲ್ಲ, ಅದು ಬಹಳ ಬಹುದೊಡ್ಡ ಅಂಶವನ್ನ ನಮ್ಮ ಮುಂದೆ ಇಡ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಯಾಕಂತಂದ್ರೆ ಕುರಿತೋದಯಂ ಕಾವ್ಯ ಪರಿಣತ ಮತಿಗಳ್ ಅಂತ ನಾವೇನ್ ಹೇಳ್ತೀವಲ್ಲ, ಅಂದ್ರೆ ನಾವು ಯಾವುದೇ ಶಿಷ್ಟ ಸಾಹಿತ್ಯವನ್ನ ಓದಲಾರದೆ, ಶಿಕ್ಷಣವನ್ನ ಪಡೆಯಲಾರದೆ ಕಾವ್ಯವನ್ನ ರಚಿಸುವಂತಹ ಗುಣ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ನಮ್ಮ ಜನಪದ ಸಾಹಿತ್ಯಕ್ಕೆ ಇದೆ ಅನ್ನುವಂತ ಅಂಶವನ್ನ ಕವಿಯೇ ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಕವಿ ತನ್ನ ಸಾಹಿತ್ಯವನ್ನ ರಚನೆ ಮಾಡ್ಲಿಕ್ಕೆ ಅದಕ್ಕೇನು ಬಹಳ ಶಿಕ್ಷಣ ಪಡೆದಂತವರೇ ಆಗ್ಬೇಕು ಅಂತಕ್ಕಂಥ ಅಂಶ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದ್ರಿಂದ ಕನ್ನಡ ಸಾಹಿತ್ಯ ಇವತ್ತೇನಾದ್ರೂ ವಿಶ್ವ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಟ್ಟಿದೆ ಅಂತಕ್ಕಂಥ ಅಂಶವನ್ನ ನೋಡಿದ್ರೆ ಅದು ಜನಪದ ಸಾಹಿತ್ಯದ ಮೂಲ ಬೇರಿನಿಂದ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನ ಅಭ್ಯಾಸ ಮಾಡ್ತಾ ಹೋದಂತೆಲ್ಲ ಅದರಲ್ಲಿ ಸಿಗ್ತಕ್ಕಂತಹ ಮೂಲ ಅಂಶಗಳು ಏನಿದಾವ ಅಂತಂದ್ರೆ, ಯಾರೂ ಕೂಡ ಓದಲಾರದಂತಹ ಅಂಶವನ್ನ, ಶಿಕ್ಷಣ ಪಡೆಯಲಾರದಂತಹ ಜನಪದ ಗರತಿ ತನ್ನ ಬದುಕಿನುದ್ದಕ್ಕೂ ಕೂಡ ಅನುಭವಿಸಿದಂತಹ ನೋವು, ನಲಿವು, ಸುಖ, ಸಂತೋಷಗಳನ್ನ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ಜನಪದ ಸಾಹಿತ್ಯದಲ್ಲಿ ಕಾಣ್ತೀವಿ. ಅದಕ್ಕಾಗಿನೇ ಆ ಜನಪದ ಸಾಹಿತ್ಯ ನಮ್ಮ ಸಾಹಿತ್ಯದ ಮೂಲ ಬೇರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ದೇಶದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಜನಪದ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಾವಿರಾರು ವರ್ಷಗಳ ಸಮೃದ್ಧವಾದ ಮತ್ತು ವೈವಿಧ್ಯಪೂರ್ಣವಾದಂತಹ ಶ್ರೀಮಂತ ಪರಂಪರೆಯನ್ನ ನಾವು ಕಾಣ್ತಾ ಇದ್ದೇವೆ. ಯಾಕಂತಂದ್ರೆ ಜನಪದ ಕಥಾವಳಿ ಅನ್ನುವಂತಹ ಒಂದು ಕೃತಿಯನ್ನ ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ್ರು ಮರುಪ್ರಕಾಶನ ಮಾಡಿರ್ತಕ್ಕಂಥದ್ದನ್ನ ನೋಡಿದಾಗ ಆ ಕೃತಿ ಎಷ್ಟು ಪ್ರಚಾರವಾಗ್ತದೆ, ಎಷ್ಟು ಜನರಿಗೆ ಹಿತವನ್ನ ಉಂಟು ಮಾಡ್ತದೆ, ಎಷ್ಟು ಸಾಹಿತಿಗಳು ಅದನ್ನ ಅಭ್ಯಾಸ ಮಾಡ್ತಾರೆ ಅಂತಂತಂದ್ರೆ ಅದು ಅದ್ಭುತವಾದಂಥದ್ದು. ಅದರಲ್ಲೇ ಅವ್ರು ಹೇಳ್ತಾರೆ, ಮೊದಲ ಮಾತಿನೊಳಗೆ ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಭಾರತದ ಆದಿ ಮಹಾಕಾವ್ಯಗಳೇ ನಮ್ಮ ಜನಪದರ ವ್ಯಾಪಕವಾದಂತಹ ಜೀವನಾನುಭವದ, ಕಲ್ಪನಾ ಶಕ್ತಿಯ, ಅದ್ಭುತ ಸೃಜನ ಸಾಮರ್ಥ್ಯದ, ಚಿರಂತನ ಚಿಂತನೆಗಳ ಮತ್ತು ಅನನ್ಯ ಭಾಷಿಕ ಶಕ್ತಿಯ ಅಮೃತ ಫಲಗಳಾಗಿವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೋಡಿ, ಅಮೃತದ ಫಲಗಳಾಗಿವೆ ಅಂತಕ್ಕಂಥದ್ದು ಅಂದ್ರೆ ಅಮೃತಕ್ಕೆ ಹೋಲಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೇವೆ. ಆದ್ರಿಂದ ಈ ಜನಪದ ಸಂಸ್ಕೃತಿ ಅಥವಾ ಸಾಹಿತ್ಯದ ಪರಂಪರೆ ಏನಿದೆಯಲ್ಲ, ಇದು ಸುದೀರ್ಘವಾದಂತಹ ಲಿಖಿತ ಪರಂಪರೆಯ ಹಿಂದೆ ಮತ್ತಷ್ಟು ವ್ಯಾಪಕವಾದಂತಹ, ಸೂಕ್ಷ್ಮವಾದಂತಹ, ಪ್ರತಿಭಾಪೂರ್ಣವಾದಂತಹ ಮೌಖಿಕ ಪರಂಪರೆಯ ಜೀವಂತಿಕೆಯಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಮೌಖಿಕ ಪರಂಪರೆ ಅದು ಬಹಳ ಮುಖ್ಯವಾದಂಥದ್ದು. ಯಾಕಂತಂದ್ರೆ ನಾವು ಪುರಾತನವಾದಂತಹ ಇತಿಹಾಸವನ್ನ ಅಧ್ಯಯನ ಮಾಡಿದಾಗ ಯಾವುದೇ ರೀತಿಯಾದಂತಹ ಲಿಖಿತವಾದಂತಹ ಬರೆಯುವಂತಹ ಸಾಮಗ್ರಿಗಳು ಇಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ಕೂಡ ಈ ಸಾಹಿತ್ಯ ರಚನೆ ಆಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದಕ್ಕೆ ನಾವು ಮೌಖಿಕ ಪರಂಪರೆಯನ್ನ ಹೊಂದಿರತಕ್ಕಂಥದ್ದು. ಯಾಕಂತಂದ್ರೆ ಬಾಯಿಂದ ಬಾಯಿಗೆ ಅರಿದು ಬಂದಂತಹ ಸಾಹಿತ್ಯ ಯಾವ್ದಾದ್ರೂ ಇದ್ರೆ, ಅದು ಜನಮಾನಸದಲ್ಲಿ ಉಳಿದಂತಹ ಸಾಹಿತ್ಯ ಯಾವ್ದಾದ್ರೂ ಇದ್ರೆ ಅದು ಜನಪದ ಸಾಹಿತ್ಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಆದ್ರಿಂದ ಇದು ನಮ್ಮ ಪರಂಪರೆಯನ್ನ, ನಮ್ಮ ಕ್ರಿಯಾಶೀಲತೆಯನ್ನ, ನಮ್ಮ ಕೌಶಲ್ಯ ಶಕ್ತಿಯನ್ನ, ನಮ್ಮ ಸಂಸ್ಕೃತಿ ಬಳಕೆ ಒಡೆಯೋದಕ್ಕಿಂತ ಮುಂಚಿತವಾಗಿ ಅದು ಬಂದಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಅಲ್ಲದೆ ಈ ಸಾಹಿತ್ಯ ನಮ್ಮ ತುಡಿತಗಳನ್ನ, ನಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ಅಡಗಿರ್ತಕ್ಕಂತಹ ತುಡಿತಗಳನ್ನ ಅದು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಅಲ್ಲದೆ ಇಲ್ಲಿ ತನ್ನದೇ ಆದಂತಹ ಮನುಷ್ಯನ ಬದುಕಿನಲ್ಲಿ ಬರ್ತಕ್ಕಂತಹ ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳ ಸಂವಹನಕ್ಕಾಗಿ ಅಂತಲೂ ಕೂಡ ಆಗಿರ್ಬೋದು, ಅಥವಾ ಸಮಾಜದ ಏಳಿಗೆಗೆ ಆಗಿರ್ಬೋದು, ಸಮಾಜದ ತಿದ್ದುವಿಕೆಗೆ ಆಗಿರ್ಬೋದು, ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಅನೇಕ ಅಂಶಗಳನ್ನ ಕುರಿತು ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆ ಸಾಹಿತ್ಯ ಕಥೆಯಾಗಿ ಬಂದಿದೆ, ಕಾವ್ಯವಾಗಿ ಹರಿದಿದೆ. ಅದೇ ರೀತಿಯಾಗಿ ಅನೇಕ ರೀತಿಯಾದಂತಹ ಅಂಶಗಳನ್ನ, ಅನೇಕ ವಿವಿಧ ಪ್ರಕಾರಗಳಲ್ಲಿ ಅದು ಬಂದಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಯಾಕಂದ್ರೆ ಜನಪದ ನಾಟಕಗಳಿದಾವೆ,
ಜನಪದ ಕಥೆಗಳಿದಾವೆ, ಜಾನಪದ ಗೀತೆಗಳಿದಾವೆ, ಜಾನಪದ ಆ ಅನೇಕ ಆಟಗಳಿದಾವೆ. ಇಡೀ ಮನುಷ್ಯನ ಬದುಕಿನ ಅವಿಭಾಜ್ಯವಾದ ಅಂಗವಾದಂತಂದ್ರೆ ಅದು ಜನಪದ ಅಂಶಗಳು ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಯಾಕಂದ್ರೆ ಆ ನಮ್ಮ ಗರತಿ ಕುಟ್ಟುವಾಗ, ಬೀಸುವಾಗ, ಸಸಿ ಹಾಕುವಾಗ, ತನ್ನ ಕೃಷಿ ಚಟುವಟಿಕೆಯನ್ನ ಮಾಡುವಾಗ, ಹುಟ್ಟುವಾಗ, ಸಾಯುವಾಗ, ಎಲ್ಲ ಸಂದರ್ಭದಲ್ಲಿ, ಯಾಕಂದ್ರೆ ಜನಪದ ಸಾಹಿತ್ಯ ತನ್ನ ಹುಟ್ಟಿನಿಂದ ಹಿಡಿದು ಅಂತ್ಯದವರೆಗೂ ಕೂಡ ಅದು ಬೆಳೆದಿದೆ ಅಂತಕ್ಕಂಥದ್ದು. ಮನುಷ್ಯನ ಅಂತ್ಯದವರೆಗೂ ಕೂಡ ಅದು ತನ್ನ ಪ್ರಖರತೆಯನ್ನ, ತನ್ನ ವಿಸ್ತಾರವನ್ನ ಹರಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಅದಕ್ಕಾಗಿನೇ ಮನುಷ್ಯನ ಹುಟ್ಟಿನಿಂದ ಮೊದಲುಗೊಂಡು ಸಾಯುವವರೆಗೂ ಕೂಡ ತಬ್ಬಿ ಹಿಡಿದಿಡುವಂತಹ ಒಂದು ಜನಪರವಾದಂತಹ ಸಾಹಿತ್ಯ ಅದು ಜನಪದ ಸಾಹಿತ್ಯ ಆಗಿದೆ. ಅತ್ಯಂತ ಶ್ರೀಮಂತವಾದಂತಹ ಸಾಹಿತ್ಯ ಅದಾಗಿದೆ ಮತ್ತು ವ್ಯಾಪಕವಾದಂತಹ ಸಾಹಿತ್ಯ ಆಗಿದೆ. ಕರ್ನಾಟಕವು ಇಂತಹ ಅಮೂಲ್ಯವಾದಂತಹ ಜಾನಪದ ಸಂಪತ್ತಿನ ಆಗರವಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಆದ್ರೆ ಇಂದಿನ ದಿನಮಾನಗಳಲ್ಲಿ, ಯಾಕಂತಂದ್ರೆ ನಾವಿವತ್ತು ಜಾಗತೀಕರಣದ ಅತಿ ವೇಗದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ, ಜಾಗತೀಕರಣ ಮತ್ತು ಖಾಸಗೀಕರಣ, ಉದಾರೀಕರಣದ ಸಂದರ್ಭದಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಉದಯವಾದಂತಹ ಜನಪದ ಕಲೆಗಳಾಗಿರ್ಬೋದು, ಜನಪದ ಸಾಹಿತ್ಯ ಆಗಿರ್ಬೋದು, ಅದಕ್ಕೆಲ್ಲೋ ಒಂದು ಕಡೆ ಕೊಡಲಿ ಪೆಟ್ಟು ಬೀಳ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿನೇ ಶಿಷ್ಟ ಸಾಹಿತ್ಯದ ರೀತಿಯೊಳಗೆ ಇದನ್ನ ಸಂಗ್ರಹಿಸಿ ಇಡುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೆದಾಗ ಮಾತ್ರ ಅದು ನಮ್ಮ ಮಧ್ಯೆ ಇರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು, ಅದು ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಯಾಕಂದ್ರೆ ಇಂತಹ ಅಮೂಲ್ಯವಾದಂತಹ ಜನಪದ ಸಾಹಿತ್ಯ ನಮ್ಮ ಗ್ರಾಮೀಣ ಸಾಹಿತ್ಯದ ಸಂಸ್ಕೃತಿ, ಕಲೆಗಳಂತಹ ಸೃಜನಶೀಲತೆಗೆ ಧಕ್ಕೆ ಇವತ್ತು ಉಂಟಾಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅದಕ್ಕಾಗಿನೇ ಅದರಿಂದ ರಕ್ಷಣೆ ಮಾಡ್ತಕ್ಕಂತಹ ಕೆಲಸ, ಅದರ ಉಳಿವಿಗಾಗಿ ನಿರಂತರವಾಗಿ ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ಕೂಡ ಮಾಡಬೇಕಾದಂತಹ ಅತಿ ಜರೂರತ್ ಅಥವಾ ಅವಶ್ಯಕತೆ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ನಮಗೆ ಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಮನಗಾಣಬಹುದು. ಜನಪದ ಅಧ್ಯಯನವೆಂದರೆ ನಮ್ಮ ಸಂಸ್ಕೃತಿಯ ವಿಶ್ಲೇಷಣೆ ಆಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಜನಪದ ಸಾಹಿತ್ಯವನ್ನ ಓದ್ತಾ ಹೋದಂತೆಲ್ಲ ನಮ್ಮ ಸಂಸ್ಕೃತಿ ಹೇಗಿತ್ತು, ನಮ್ಮ ಆಚಾರ ವಿಚಾರಗಳೇನಿದ್ವು, ನಮ್ಮ ಪದ್ಧತಿ ಏನಿತ್ತು, ಅಂದ್ರೆ ನಮ್ಮ ನಾಗರಿಕತೆಯ ಅಂಶಗಳು ಕೂಡ ಆ ಸಾಹಿತ್ಯದಿಂದ ತಿಳಿದು ಬರ್ತವೆ ಅಂತಕ್ಕಂಥದ್ದು. ಆದ್ರೆ ಈ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಹೋದಂತೆಲ್ಲ ಇಂದಿನ ಆಧುನಿಕ ಸಾಹಿತ್ಯದ ಮೇಲೆ ಅದು ತನ್ನದೇ ಆದಂತಹ ಪ್ರಭಾವವನ್ನ ಉಂಟು ಮಾಡಿದೆ ಅಂತಕ್ಕಂಥದ್ದು. ಯಾವ ರೀತಿ ಅಂತಂದ್ರೆ, ಅದು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಗುಣ ಆಗಿರ್ಬೋದು, ಇನ್ನೊಬ್ಬರನ್ನ ಹೊಗಳುವಂತಹ ಗುಣ ಆಗಿರ್ಬೋದು, ಇನ್ನೊಬ್ಬರನ್ನ ತೆಗಳುವಂತಹ ಗುಣ ಆಗಿರ್ಬೋದು, ಕಂಡದ್ದನ್ನ ಕಂಡ ಹಾಗೆ ಹೇಳುವಂತಹ ಗುಣ ಏನಿದೆಯಲ್ಲ, ಅದು ಜನಪದ ಸಾಹಿತ್ಯದ ಮೂಲ ಅಂಶಗಳಾಗಿರ್ತವೆ. ಅದನ್ನ ಇವತ್ತಿನ ಸಾಹಿತ್ಯದಲ್ಲಿ ಕೂಡ, ಯಾಕಂದ್ರೆ ಇವತ್ತು ಅನೇಕ ಕವಿಗಳು, ಕನ್ನಡ ನಾಡಿನ ಬಹುದೊಡ್ಡ ಕವಿಗಳು ರಚಿಸಿದಂತಹ ಕಾವ್ಯಗಳನ್ನ ನೋಡಿದಾಗ ಜನಪದ ಸಾಹಿತ್ಯದ ಅನೇಕ ಸೊಗಡುಗಳು ಅದರಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು. ಅದರಲ್ಲೂ ಶರಣರನ್ನ ತೆಗೆದುಕೊಂಡ್ರೆ, ಶರಣ ಸಾಹಿತ್ಯವನ್ನ ಅಂದ್ರೆ ವಚನ ಸಾಹಿತ್ಯವನ್ನ ತೆಗೆದುಕೊಂಡ್ರು ಕೂಡ ಅದರಲ್ಲಿ ಅನೇಕ ಜನಪದ ಸಾಹಿತ್ಯದ ಅಂಶಗಳು ಕಂಡು ಬರ್ತವೆ. ಯಾಕಂದ್ರೆ ಶರಣರೆಲ್ಲರೂ ಕೂಡ ಯಾರು ಅವರು ವಿದ್ಯಾವಂತರೇನು ಆಗಿರ್ಲಿಲ್ಲ, ಅವರು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥವ್ರು ಒಂದು ಚೌಕಟ್ಟಿನಲ್ಲಿ ಸೇರ್ಕೊಂಡು ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರು ಅಂತಂದ್ರೆ ಅದು ಅನುಭವದ ಸಾಹಿತ್ಯ ಆಗಿದೆ ಅಂತಕ್ಕಂಥದ್ದು. ಹಾಗೇನೆ ಜನಪದ ಸಾಹಿತ್ಯವು ಕೂಡ ಜನರ ಜೀವನದ ಅನುಭವದ ಸಾಹಿತ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆದ್ರಿಂದ ಅಂತಹ ಸಾಹಿತ್ಯದ ಪ್ರಭಾವ ನಮ್ಮ ಶರಣರ ಮೇಲೆ ಕೂಡ ಬಿದ್ದಿದೆ. ಅನೇಕ ವಚನಗಳು ಕೂಡ ತ್ರಿಪದಿಯಲ್ಲೇ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗಾಗಿನೇ ಜನಪದ ಸಾಹಿತ್ಯದ ಅನೇಕ ಅಂಶಗಳು ಕೂಡ ಅಲ್ಲಿ ಕಾಣ್ತೇವೆ. ಅವರು ದೇವರನ್ನ ಸ್ಮರಿಸೋದಾಗಿರ್ಬೋದು, ಅಥವಾ ಆಚಾರಗಳನ್ನ ಹೇಳ್ತಕ್ಕಂಥದ್ದಾಗಿರ್ಬೋದು, ಸಮಾಜ ತಿದ್ದುವಿಕೆಯನ್ನ ಆಗಿರ್ತಕ್ಕಂಥದ್ದು ಹೇಳ್ಬೋದು, ಏಕದೇವೋಪಾಸನೆಯನ್ನಾಗಿರ್ಬೋದು, ಏಕಪತ್ನಿ ಪದ್ಧತಿಯನ್ನ ಆಗಿರ್ಬೋದು, ಅದನ್ನ ನಾವು ಜನಪದ ರೀತಿಯ ಸಾಹಿತ್ಯದಲ್ಲಿ ಹ್ಯಾಕ್ ಕಾಣ್ತೀವೋ ಹಾಗೇನೆ ವಚನ ಸಾಹಿತ್ಯದಲ್ಲಿಯೂ ಕಾಣ್ತೀವಿ. ಹಾಗೇನೆ ಆಧುನಿಕ ಸಾಹಿತ್ಯದಲ್ಲಿಯೂ ಕೂಡ ಅದರ ಪ್ರಭಾವವನ್ನ ನಾವು ಕಾಣ್ತೀವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಅದಕ್ಕಾಗಿನೇ ಕವಿ ಹೇಳ್ತಾರೆ, ಜನವಾಣಿ ಬೇರು ಅಂತಕ್ಕಂಥದ್ದು. ಜನರ ವಾಣಿ ಏನಿದೆಯಲ್ಲ ಅದು ಮೂಲ ಬೇರು. ಹಾಗೆ ಡಿ.ವಿ. ಗುಂಡಪ್ಪನವ್ರು ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು, ಹೊಸ ಚಿಗುರು ಹಳೆಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ ಅಂತಕ್ಕಂಥದ್ದನ್ನ. ಈ ಮಾತನ್ನ, ಈ ಸಾಲಗಳನ್ನು ನೋಡಿದಾಗ ಹೊಸ ಚಿಗುರು ಹಳೆಬೇರು, ಹೊಸ ಚಿಗುರು ಬೇಕು ನಮಗೆ, ಹೊಸ ಆಧುನಿಕ ಸಾಹಿತ್ಯ ಬೇಕು, ಆದ್ರೆ ಹಳೆಬೇರಾದಂತಹ ಜಾನಪದ ಸಾಹಿತ್ಯವನ್ನ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಮ್ಮ ಆಧುನಿಕತೆ ಎಷ್ಟೇ ಹೋಗಿರ್ಲಿ, ನಮ್ಮ ಆಧುನಿಕ ಧರ್ಮ ಉಳಿಬೇಕಪ್ಪ ಅಂತಂದ್ರೆ, ಮಾನವ ಧರ್ಮ ಅಂತ ಏನ್ ಕರಿತೀವಲ್ಲ, ಆ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ನಮಗೆ ಹಳೆ ಬೇರು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಬಹಳ ಮುಖ್ಯವಾಗ್ತದೆ ಅಂತಕ್ಕಂಥದ್ದು. ಅಂತಹ ಹಳೆ ಬೇರು ಎಲ್ಲಿ ಸಿಗ್ತದೆ ಅಂತಂದ್ರೆ ಜನಪದ ಸಾಹಿತ್ಯದಲ್ಲಿ ಸಿಗ್ತದೆ. ಯಾಕಂತಂದ್ರೆ ಅದು ನಮ್ಮ ಬದುಕನ್ನ ಸದೃಢಗೊಳಿಸಿರ್ತಕ್ಕಂಥ ಶಕ್ತಿ ಆ ಸಾಹಿತ್ಯಕ್ಕೆ ಇದೆ. ಯಾಕಂದ್ರೆ
ಇವತ್ತು ಮನುಷ್ಯ ಅನೇಕ ಹತಾಶೆಗಳಿಗೆ ಒಳಗಾಗ್ತಾನೆ, ಅವನು ಕುಸಿತಕ್ಕೆ ಒಳಗಾಗ್ತಾನೆ, ಸಂತೋಷಕ್ಕೆ ಒಳಗಾಗ್ತಾನೆ, ದುಃಖಕ್ಕೆ ಒಳಗಾಗ್ತಾನೆ, ಸಾಧನೆಗೆ ಒಳಗಾಗ್ತಾನೆ. ಇಂತೆಲ್ಲ ಸಂದರ್ಭಗಳನ್ನ ಆಚರಿಸುವಂತ ಸಂದರ್ಭದಲ್ಲಿ ಜನಪದ ಸಾಹಿತ್ಯ ನಮಗೆ ಮೂಲ ಬೇರಾಗಿ ಕಾಣ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅದಕ್ಕಾಗಿನೇ ಜನವಾಣಿ ಬೇರು ಕವಿವಾಣಿ ಹೂವಾಗ್ತದೆ ಅಂತಕ್ಕಂಥದ್ದು. ಅಂದ್ರೆ ಜನರ ನುಡಿದಂತಹ ವಾಣಿ ಏನಿದೆಯಲ್ಲ, ಅದು ಜನಪದ ಸಾಹಿತ್ಯ ಏನಿದೆಯಲ್ಲ, ಅದು ಮೂಲ ಬೇರು ಇದ್ದಂತೆ. ಅದಕ್ಕಾಗಿನೇ ಕವಿಯ ವಾಣಿ ಇವತ್ತಿನ ಆಧುನಿಕ ಕವಿಗಳು ರಚಿಸಿದಂತೆ ಎಲ್ಲ ಸಾಹಿತ್ಯದ ಅಂಶಗಳನ್ನು ನೋಡಿದಾಗ ಅವು ಹೂವಾಗಿ ಬಹಳ ಸುಂದರವನ್ನ, ಅಂದ್ರೆ ಒಂದು ಪುಷ್ಕಳವನ್ನ ಏನಾದ್ರೂ ಕೊಡ್ತಾ ಇದೆ ಅಂತಂದ್ರೆ, ಒಂದು ಒಳ್ಳೆಯ ಸಾಹಿತ್ಯ ಏನಾದ್ರೂ ಹೊರಬಂದಿದೆ ಅಂತಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ, ಅದಕ್ಕೆ ಜನಪದ ಸಾಹಿತ್ಯ ಉತ್ತಮವಾದಂಥದ್ದು ಅಂತಕ್ಕಂಥದ್ದು. ಯಾಕಂತಂದ್ರೆ ಜನಪದಿಗರು ತಮ್ಮ ಅನುಭವವನ್ನ, ತಮ್ಮ ಬದುಕನ್ನೇ ಆ ಸಾಹಿತ್ಯದಲ್ಲಿ ಕಟ್ಟಿಕೊಟ್ಟಿದಾರಲ್ಲ, ಅದು ಬಹಳ ಪ್ರಮುಖವಾದಂತ ಅಂಶ ಅಂತಕ್ಕಂಥದ್ದನ್ನ ನಾವ್ಯಾರು ಮರಿಬಾರ್ದು. ಆದ್ರಿಂದ ಇಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗಬಹುದು, ಆದ್ರೆ ಸಾಹಿತ್ಯ ಸಿಗೋದು ಅಷ್ಟು ಸುಲಭದ ಅಂಶ ಅಲ್ಲ. ಯಾಕಂತಂದ್ರೆ ಈಗ ಉದಾಹರಣೆಗೆ ಮಂಟೆ ಸ್ವಾಮಿ ಕಥೆಗಳನ್ನ ಹೇಳ್ತೀವಿ ನಾವು, ಅವ್ರು ಹೇಳೋರು ಎಷ್ಟು ಜನ ಇದ್ದಾರೆ? ಕೆಲವೇ ಜನ ನಮ್ಮ ಜನಪದರು ಉಳ್ಕೊಂಡಿದ್ದಾರೆ. ಇವತ್ತು ಆಧುನಿಕ ನಮ್ಮ ಮಹಿಳೆಯರಿಗೆ ಅಲ್ಲಿ ಇವತ್ತು ಆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ತೊಟ್ಟಲ್ಲಿ ತೂಗಿ ಮಲಗಿಸುವಂತ ವ್ಯವಸ್ಥೆ ಕೂಡ ಆಗ್ತಾ ಇರ್ತಕ್ಕಂಥದ್ದು, ಆಗದೇ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ಅವ್ರಿಗೆ ಯಾವ್ದ ಹಾಡನ್ನ ಆಡುವಂತದ್ದಾಗಿರ್ಲಿ ಅಥವಾ ಸಾಹಿತ್ಯವನ್ನ ರಚನೆ ಮಾಡುವಂತ ಶಕ್ತಿ ಅವರಿಗೆ ಇಲ್ಲದೆ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಂದಾಗ ಹಿಂದೆ ನಮ್ಮ ಗರತಿ, ಯಾಕಂದ್ರೆ ನಮ್ಮ ಮಹಿಳೆಯರು ಸಸಿ ನೆಟ್ಟುವಾಗ ಕೂಡ ಸಾಹಿತ್ಯವನ್ನ ಆಡಿ, ಅವರು ಕುಟ್ಟುವಾಗ, ಬೀಸುವಾಗ ಆಡಿರ್ತಕ್ಕಂಥ ಅನೇಕ ಜನಪದ ನುಡಿಗಳನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅಂತಹ ಸಾಹಿತ್ಯ ಉಳಿಬೇಕಪ್ಪ ಅಂತಂದ್ರೆ ನಾವು ಅವರ ಸಾಹಿತ್ಯವನ್ನ ಸಂಗ್ರಹ ಮಾಡುವಂತಹ ಕೆಲಸ ಆಗ್ಬೇಕಾಗಿರ್ತಕ್ಕಂಥದ್ದು ಅದು ಬಹಳ ಮುಖ್ಯವಾದಂತಹ ಅಂಶವಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಸಮೃದ್ಧವಾದಂತಹ ಜನಪದ ಸಾಹಿತ್ಯ ದೇಶದ ಸೌಭಾಗ್ಯಗಳಲ್ಲೇ ಒಂದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತಂದ್ರೆ ಅದು ನಮ್ಮ ಸೌಭಾಗ್ಯ, ಅದು ಕನ್ನಡ ನಾಡಿನ ಬಹುದೊಡ್ಡ ಸೌಭಾಗ್ಯ ಅಂತಂದ್ರೆ ಜನಪದ ಸಾಹಿತ್ಯ. ಯಾಕಂತಂದ್ರೆ ಇಲ್ಲಿ ರಚಿಸತಕ್ಕಂತಹ ಸಾಹಿತ್ಯ ಬಹಳ ಅದ್ಭುತ ಸಾಹಿತ್ಯ, ಅದು ಒಂದು ರಾಷ್ಟ್ರೀಯ ಸಂಪತ್ತು ಅನ್ನುವ ರೀತಿಯೊಳಗೆ ನಾವು ಕಾಪಾಡಬೇಕಾದಂತ ಅಗತ್ಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ ಇವತ್ತು ನಮ್ಮ ನಾಟಕ ಕಲೆ, ಪೌರಾಣಿಕ ನಾಟಕ ಕಲೆ ಕಣ್ಮರೆ ಆಗ್ತಾ ಇದೆ. ಅದರ ಅಂಶಗಳು ಅನೇಕ ಎಲ್ಲೋ ಒಂದ್ ಕಡೆ ಕಾಣದಾಗ್ತಾ ಇದೆ, ಅದ್ರ ಒರಿಜಿನಾಲಿಟಿ ಇಲ್ದಂಗ ಆಗ್ತದೆ. ಅದಕ್ಕೆ ಆಧುನಿಕ ಟಚ್ ಅಂದ್ರೆ ಹೊಸತನ್ನ ಕೊಟ್ಟು ಆ ಹಿಂದಿನ ಹಳೆಯ ಅಂಶಗಳನ್ನ ನಾವು ಮರಿತಕ್ಕಂಥದ್ದನ್ನ ಕಾಣ್ತೀವಿ. ನಿಜವಾದ ಒಂದು ಏನು ಒಂದು ಸಾಹಿತ್ಯ ಅಲ್ಲಿ ಕಣ್ಮರೆ ಆಗ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗೇನೆ ಇವತ್ತು ಆಧುನಿಕ ಟಿವಿ ಮಾಧ್ಯಮಗಳ ಪ್ರಭಾವದಿಂದ ನಾವೆಲ್ಲ ಧಾರಾವಾಹಿಗಳ ದಾಸರಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ನಮ್ಮಲ್ಲಿ ಸೃಜನಶೀಲತೆ ಕಣ್ಮರೆ ಆಗ್ತಾ ಇದೆ, ನಮ್ಮಲ್ಲಿ ಬರವಣಿಗೆ ಕಡಿಮೆ ಆಗ್ತಾ ಇದೆ, ಸಾಹಿತ್ಯದ ಅಭಿರುಚಿ, ಓದುವಂತ ಅಭಿರುಚಿ ಅಂತೂ ಇಲ್ಲವೇ ಇಲ್ಲೋ ಆಗ್ತಾ ಇದೆ. ಅಂದಾಗ ಇವತ್ತಿನ ಡಿಸ್ಕೋ ಸಂಸ್ಕೃತಿಗೆ ಮಾರು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಬಹಳ ಶಕ್ತಿಯುತವಾದಂತಹ, ಮೌಲ್ಯಯುತವಾದಂತಹ, ಮಾರ್ಮಿಕವಾದಂತಹ ಮತ್ತು ಶ್ರೇಷ್ಠವಾದಂತಹ ಸಾಹಿತ್ಯವಾದಂತಹ ಜನಪದ ಸಾಹಿತ್ಯವನ್ನ ಕಾಪಾಡಿಕೊಳ್ಬೇಕಾಗ್ತದೆ, ಉಳಿಸ್ಕೊಳ್ಬೇಕಾಗ್ತದೆ. ಅದನ್ನ ಬೆಳೆಸುವಂತಹ ಕಾರ್ಯವನ್ನು ಕೂಡ ನಾವು ಮಾಡ್ಬೇಕಾಗಿದೆ ಅಂತಕ್ಕಂಥ. ನಾವು ಇಂದು ಜನಪದ ಸಾಹಿತ್ಯವನ್ನ ಓದಬೇಕಾಗಿದೆ, ಅದರ ಬಗ್ಗೆ ಕಲಿಬೇಕಾಗಿದೆ. ಯಾಕಂದ್ರೆ ಇವತ್ತು ಬಹಳಷ್ಟು ಕೃಷಿ ಚಟುವಟಿಕೆಗಳು ಕೂಡ ಆಧುನೀಕರಣ ಬಂದಿದೆ. ಇವತ್ತು ನಾವು ಬಿತ್ತುವಾಗ ಏನ್ ಮಾಡ್ತಕ್ಕಂಥ ಚಟುವಟಿಕೆಗಳು ಅವು ಇಲ್ದಂಗ ಆಗ್ತದೆ, ಬಿತ್ತುವಂತ ಉಪಕರಣಗಳು ಕೂಡ ಇಲ್ದಂಗ ಆಗ್ತಾ ಇದೆ. ಯಾಕಂದ್ರೆ ಆಧುನಿಕ ಯಂತ್ರಗಳಲ್ಲಿ ತಮ್ಮ ಸ್ಥಾನವನ್ನ ಆಕ್ರಮಿಸಿಕೊಂಡಿದ್ದಾವೆ. ಆಮೇಲೆ ನಾವು ಆಡುವಂತ ಹಾಡುಗಳು ಇವತ್ತು ಇಲ್ದಂಗ ಆಗ್ತಾ ಇದಾವೆ. ಅಲ್ಲಿ ಯಾವುದೋ ಸಿನಿಮಾ ಗೀತೆಗಳಲ್ಲಿ ಆಕ್ರಮಣ ಮಾಡ್ತಕ್ಕಂಥದ್ದನ್ನ ಕಾಣ್ತಾ ಇದೀವಿ. ಆದ್ರಿಂದ ಅವೆಲ್ಲವನ್ನ ನಾವು ಬದಿಗೊತ್ತಿದಾಗ ಜನಪದ ಸಾಹಿತ್ಯದ ಮೂಲ ಬೇರನ್ನ ನಾವು ಕಾಪಾಡಿಕೊಳ್ಬೇಕಂತ ಆದ್ಯತೆ ಇದೆ. ಯಾಕಂತಂದ್ರೆ ಉಳಿದ ಶಿಷ್ಟ ಸಾಹಿತ್ಯಕ್ಕೆ ಅದು ಬಹಳ ಆಕಾರವಾಗಿ ಅದರ ಮೂಲ ಬೇರಾಗಿ ಅದು ಉದಯಿಸಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಜನಪದ ಗೀತೆ, ಜನಪದ ಕತೆ, ಜನಪದ ಕಥನ ಗೀತೆ, ಜನಪದ ಗಾದೆ, ಜನಪದ ಹೊಗಟುಗಳು, ಹೊಡಪುಗಳು, ನುಡಿಗಟ್ಟುಗಳು ನಮ್ಮ ಭಾರತದ ಆತ್ಮದ ಹಳ್ಳಿಗಳಲ್ಲಿ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಗಾಂಧೀಜಿಯವ್ರು ಹೇಳ್ತಾರೆ, ನಮ್ ದೇಶ ಯಾವ್ದ್ರಲ್ಲಿ ಇದೆಯಪ್ಪ ಅಂತಂದ್ರೆ ಹಳ್ಳಿಗಳ ಆತ್ಮದಲ್ಲಿ ಇದೆ ಅಂತಕ್ಕಂಥದ್ದು. ಹಂಗೇನೆ ನಮ್ಮ ಸಾಹಿತ್ಯ ಎಲ್ಲಿದೆ ಅಂತಂತಂದ್ರೆ ಜನಪದ ಕಥೆಗಳಲ್ಲಿ ಕಾಣ್ತೀವಿ, ಜನಪದ ಗೀತೆಗಳಲ್ಲಿ ಕಾಣ್ತೀವಿ, ಜನಪದ ಹೊಡಪುಗಳಲ್ಲಿ ಕಾಣ್ತೀವಿ, ಜನಪದ ನುಡಿಗಟ್ಟುಗಳಲ್ಲಿ ಕಾಣ್ತೀವಿ, ಜನಪದ ಒಗಟುಗಳಲ್ಲಿ ಕೂಡ ಕಾಣ್ತೀವಿ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ ಅಂಶ. ಆದ್ರಿಂದ ಈ ಒಂದು ಖಜಾನೆಯನ್ನ ನಾವು ರಕ್ಷಣೆ ಮಾಡ್ಬೇಕಾಗ್ತದೆ. ಅದು ಬಹಳ ಆ ಪ್ರಾಮುಖ್ಯತೆಯನ್ನ ಕುರಿತು ಜೇಡ್ರ ದಾಸಿಮಯ್ಯ ಒಂದು ವಚನವನ್ನ ಬಹಳ ಚೆನ್ನಾಗಿ ಹೇಳಿದೆ. ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬೇಡ, ಮುತ್ತು ಮಾಣಿಕ ಬೇಡ ಮತ್ತೆ ಸಂಪದ ಬೇಡ, ಸುತ್ತು ಕೋಟೆಯ ವೈಭವ ಬೇಡ, ನನ್ನವ್ವ ಸುತ್ತೆಲ್ಲ ಜನವಿರಲಿ, ಸುತ್ತೆಲ್ಲ ಜನಪದ ಹಾಡಿರಲಿ, ಕರಿಯ ನಿತ್ತೊಡೆ ವಲ್ಲೆ
ಹಿರಿಯನಿತ್ತೊಡೆವಲ್ಲೆ ಇದೆಲ್ಲ ಒಲ್ಲೆಗಳೇನ್ ಬರ್ತಾವಲ್ಲ, ಜೇಡ್ರ ದಾಸಿಮ ಹೇಳ್ತಾನೆ ನನಗೆ ಯಾವ ಪದವಿಯೂ ಬೇಡ ಅಂದ್ರೆ ಕರಿಯನಿತ್ತೊಡೆ ಒಲ್ಲೆ ಸಿರಿಯನಿತ್ತೊಡೆನಲ್ಲೇ ಇರಿದಪ್ಪ ರಾಜ್ಯವನ್ನಿತ್ತೊಡೆ ಒಲ್ಲೆ ಅಂತ ಹೆಂಗ್ ತಿರಸ್ಕಾರ ಮಾಡ್ತಾನೋ, ಶರಣರ ಸುಳ್ಳುಡಿಯೇ ಅವನಿಗೆ ಬೇಕಾಗ್ತದೋ ಹಂಗೆ ಜನಪದ ಗರತಿಯು ಕೂಡ ನನಗೆ ಏನ್ ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದೆ. ಮುತ್ತು ಮಾಣಿಕ ಬೇಡ, ನನಗೆ ಯಾವುದೇ ಮುತ್ತು ಬೇಡ, ಮಾಣಿಕ್ಯವೂ ಬೇಡ, ಮತ್ತೆ ಸಂಪದ ಬೇಡ, ಸಂಪಾದನೆ ಮಾಡ್ತಕ್ಕಂಥದ್ದು ಬೇಡ, ಸುತ್ತು ಕೋಟೆಯ ವೈಭವ ಬೇಡ, ನನಗೆ ಯಾವುದೇ ರೀತಿಯಾದಂತಹ ವೈಭವ ನನಗೆ ಬೇಕಾಗಿಲ್ಲ. ಯಾಕಂದ್ರೆ ತನ್ನ ಬದುಕೆ ಆ ವೈಭವ, ತನ್ನ ಬದುಕಿನಲ್ಲೇ ನಿತ್ಯ ಬದುಕಿನಲ್ಲೇ ವೈಭವವನ್ನ ಕಾಣುವಂತಹ ಶಕ್ತಿ ಆ ಜನಪದ ಸಾಹಿತ್ಯದಲ್ಲಿ ಅಡಗಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಆದ್ರಿಂದ ಸುತ್ತು ಕೋಟೆಯ ವೈಭವ ಬೇಡ, ನನ್ನವ್ವ ಸುತ್ತೆಲ್ಲ ಜನಪದ ಆಡಿರಲಿ ಅಂತಕ್ಕಂಥದ್ದನ್ನ. ಯಾಕಂದ್ರೆ ಎಲ್ರೂ ಆ ಒಂದು ಸಾಹಿತ್ಯದೊಳಗೆ ಚಟುವಟಿಕೆ ಒಳಗೆ ಇದ್ದಾಗ ಅಲ್ಲಿ ಬದುಕು ಎಷ್ಟು ಸಾಮರಸ್ಯವಾಗಿರ್ತದೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅಲ್ಲಿ ಯಾವುದೇ ರೀತಿಯ ಭಿನ್ನತೆಗಳು ಬರೋದಿಲ್ಲ. ಸಾಹಿತ್ಯದ ಮಧ್ಯದಲ್ಲಿ ನಾವು ಬದುಕಿದ್ದೇ ಆದ್ರೆ, ನಮ್ಮ ನಿತ್ಯ ಬದುಕಿನಲ್ಲಿ ಅದನ್ನ ಅಳವಡಿಸಿಕೊಂಡಿದ್ದೇ ಆದ್ರೆ, ನಮ್ಮಲ್ಲಿ ಭಾಷೆಯ ಭಿನ್ನತೆ ಆಗ್ಲಿ, ಧರ್ಮದ ಭಿನ್ನತೆ ಆಗ್ಲಿ, ಜಾತಿಯ ಭಿನ್ನತೆ ಆಗ್ಲಿ, ಅಥವಾ ಯಾವುದೇ ಸಾಹಿತ್ಯದ ಭಿನ್ನತೆ ಆಗ್ಲಿ ಕೂಡ ಉಂಟಾಗ್ಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅಹಮ್ಮಗಳು ಅಂದ್ರೆ ನಾನ್ ಮೇಲೂ ತಾನು ಕೆಳಗೆ ಅನ್ನುವಂತ ಅಹಮ್ಮಗಳು ಕೂಡ ಅಲ್ಲಿ ಕಂಡು ಬರೋದಿಲ್ಲ. ಅದಕ್ಕಾಗಿನೇ ಈ ಗರತಿ ಹೇಳಿರ್ತಕ್ಕಂಥ ಮಾತು ಬಹಳ ಅದ್ಭುತವಾದಂತಹ ಮಾತು. ಅದನ್ನೇ ವಚನ ಸಾಹಿತ್ಯದಲ್ಲಿ ಜೇಡ್ರ ದಾಸಿಮಯ್ಯ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ಒಂದು ಅದೇ ಕರಿಯ ನಿತ್ತೊಡೆವಲ್ಲೆ ಹಿರಿಯ ನಿತ್ತೊಡೆವಲ್ಲೆ ಸಿರಿದಪ್ಪ ರಾಜ್ಯವನ್ನಿತ್ತೊಡೆವಲ್ಲೆ ಅದೆಲ್ಲವೂ ಒಲ್ಲೆ ಅಂದ್ರೆ ಶರಣರ ಒಂದು ಸಂಘ ಏನ್ ಬಯಸ್ತಾನಲ್ಲ, ಹಂಗ ಅದೇ ರೀತಿಯಾಗಿ ಜನಪದ ಗರತಿಯು ಕೂಡ ಜನಪದಿಗರ ಸಂಘವನ್ನ ಬಯಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಅಂತಕ್ಕಂಥದ್ದು. ಆದ್ರಿಂದ ಜನಪದ ಸಾಹಿತ್ಯದಲ್ಲಿ ಬಹಳಷ್ಟು ಗೀತೆಗಳಿವೆ, ಗಾದೆ ಒಗಟು ಒಡಪುಗಳಿವೆ, ಆಮೇಲೆ ಬಯಲಾಟಗಳಿವೆ. ಜನಜೀವನದ ಕನ್ನಡಿಯಾಗಿ ಬಯಲಾಟಗಳು ನಮ್ಮ ಮುಂದೆ ನಿಲ್ತವೆ. ಇವತ್ತು ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದ ನಾಳೆ 12ನೇ ತಾರೀಕಿನಿಂದ ಬಹುದೊಡ್ಡ ಕಾರ್ಯಾಗಾರವನ್ನ ಜನಪದ ನಾಟಕ ಉಳಿಸುವಿಕೆಯತ್ತ ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಿಂಗೆ ಅನೇಕ ಕಡೆಗಳಲ್ಲಿ ಜನಪದ ಸಾಹಿತ್ಯ ಅದು ನಮ್ಮ ಬದುಕಿನ ಒಡನಾಡಿಯಾಗಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆದ್ರಿಂದ ಜನಪದ ಸಾಹಿತ್ಯ ಅನ್ನುವಂಥದ್ದು ಅದು ನಮಗೆ ಕಾಯಕವನ್ನ ಕಲಿಸಿಕೊಟ್ಟಂತಹ ಸಾಹಿತ್ಯ. ಜನಪದ ಸಾಹಿತ್ಯ ಅಂತಂದ್ರೆ ಅದು ದೇಶಭಕ್ತಿಯನ್ನ ಕಲಿಸಿದಂತಹ ಸಾಹಿತ್ಯ. ಜನಪದ ಸಾಹಿತ್ಯ ಅಂದ್ರೆ ಅದು ನಮಗೆ ಸಮಾಜದ ಸಮಾನತೆಯನ್ನ ಕೊಟ್ಟಂತಹ ಸಾಹಿತ್ಯ. ಸಮಾಜದಲ್ಲಿ ಸಮಾಜ ತಿದ್ದುವ ಕೆಲಸವನ್ನ ಮಾಡಿದಂತಹ ಸಾಹಿತ್ಯ. ದೇಶದ ಸಂಪತ್ತು ಮಕ್ಕಳನ್ನಾಗಿ ಮಾಡಿದಂತಹ ಸಂಪತ್ತನ್ನಾಗಿ ಮಾಡಿದಂತಹ ಸಾಹಿತ್ಯ ಜನಪದ ಸಾಹಿತ್ಯ ಆಗಿದೆ. ಆಧುನಿಕ ಮಹಿಳೆಯರಿಗೆ ಅನೇಕ ಗುಟ್ಟುಗಳನ್ನ ಹೇಳ್ಕೊಟ್ಟಂತಹ ಸಾಹಿತ್ಯ ಯಾವ್ದಾದ್ರಿದ್ದೆ ಅದು ಜನಪದ ಸಾಹಿತ್ಯ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಇನ್ನು ಗಂಡ ಹೆಂಡರ ಬದುಕಿನ ಬಗ್ಗೆ ಕೂಡ ಅದು ಬಹಳ ಚೆನ್ನಾಗಿ ಹೇಳಿದೆ. ನಮ್ಮ ಗರತಿಯರ ತವರೂರ ಪ್ರೀತಿಯನ್ನು ಕೂಡ ಅದು ಎತ್ತಿಟ್ಟಿದೆ. ಇನ್ನು ಇವತ್ತು ನಾವು ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಸೇರಿಸುವಂತಹ ಸಂಸ್ಕೃತಿಯನ್ನ ಕಾಣ್ತಾ ಇದ್ದೇವೆ. ನಾವು ಹಣದ ಹಿಂದೆ ಬಿದ್ದಿರ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೇವೆ. ಅದನ್ನೆಲ್ಲ ನೋಡಿದಾಗ ಜನಪದ ಸಾಹಿತ್ಯವನ್ನ ಒಂದು ಕ್ಷಣ ಅವಲೋಕನ ಮಾಡಿದಾಗ ಅಡದವನ ಮಹತ್ವವನ್ನ ಎಷ್ಟು ಚೆನ್ನಾಗಿ ಹೇಳಿರ್ತಕ್ಕಂಥ ಒಬ್ಬ ಸಾಮಾನ್ಯ ಗರತಿ ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸೊ ಆದ್ರಿಂದ ಅತ್ತೆ ಮಾವನ ಮನೆಯೊಳಗೆ ಸೊಸೆ ಹೇಗೆ ಬದುಕನ್ನ ಸಾಗಿಸ್ಬೇಕು, ಒಡ ಹುಟ್ಟಿದವರೊಡನೆ ಯಾವ ರೀತಿ ಸಾಗಿಸ್ಬೇಕು, ಸಮಾಜಕ್ಕೆ ಒಂದು ನೀತಿ ಪಾಠವನ್ನ ಕಲಿಸಿಕೊಟ್ಟಂತಹ ಸಾಹಿತ್ಯ ಅದು ಜನಪದ ಸಾಹಿತ್ಯವಾಗಿದೆ. ಆದ್ರಿಂದ ಕಾಯಕದ ಬಗ್ಗೆ ಬಹಳ ಚೆನ್ನಾಗಿ ಒಬ್ಬ ಜನಪದ ಗರತಿ ಚೆನ್ನಾಗಿ ಹೇಳಿದ್ದಾರೆ. ಯಾಕಂದ್ರೆ ಕಾಯಕದ ಮಹತ್ವವನ್ನ, ಯಾಕಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥ ಶರಣರ ನುಡಿಯನ್ನ ನೋಡಿದಾಗ ನಾವು ಜನಪದ ಗರತಿಯ ಮಾತನ್ನು ಕೂಡ ಒಂದು ಕ್ಷಣ ಅವಲೋಕನ ಮಾಡಿದಾಗ ಎಲ್ಲೋ ಒಂದು ಕಡೆ ನಿಕಟವಾದಂತಹ ಬಹಳ ಆತ್ಮೀಯವಾದಂತಹ ಒಂದು ಸಾಹಿತ್ಯದ ಬಾಂಧವ್ಯವನ್ನ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಯಾಕಂದ್ರೆ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ, ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ, ಜಲ್ಲ ಜಲ್ಲಾನೆ ಉದುರಮ್ಮ ನಾನೀಗ, ಜಲ್ಲ ಜಲ್ಲಾನೆ ಉದುರಮ್ಮ ನಾನೀಗ ನೆಲ್ಲಕ್ಕಿ ಪಡೆಯ ನಡೆಸೇನು. ನೋಡಿ, ಆಕೆ ಬೀಸುವಾಗ ಹೇಳಿರ್ತಕ್ಕಂತಹ ಪದ ಏನಿದೆಯಲ್ಲ, ತನ್ನ ಕಾಯಕದ ಮಹತ್ವವನ್ನ ಹೇಳ್ತಾಳೆ. ಆ ಕಲ್ಲನ್ನ ತಾಯಿಗೆ ಹೋಲಿಸ್ಕೊಂಡು ಹೇಳ್ತಕ್ಕಂಥದ್ದು ಅಥವಾ ಅದರ ಮಹತ್ವವನ್ನ ಹೇಳ್ತಕ್ಕಂಥದ್ದನ್ನ ನಾವು ಹೇಳ್ತೀವಿ. ಹಾಗೇನೆ ಕಸವ ಬಳಿಯುವ ಕೈ ಕಸ್ತೂರಿ ನಾತಾವ, ಕಸವ ಬಳಿಯುವ ಕೈ ಕಸ್ತೂರಿ ನಾತಾವ, ಬಸವ ನಿನ್ನ ಸಗಣಿ ಬಳದಾರ, ಬಸವ ನಿನ್ನ ಸಗಣಿಯ ಬಳಿದಾರ, ಕೈಗಾಳು ಯಾಲಕ್ಕಿ ನಾತ ನಾರ್ಯಾವ. ನೋಡಿ, ಇವತ್ತು ನಾವು ಇವತ್ತು ದನಗಳು ಕಟ್ಟೋದು ಸಂಸ್ಕೃತಿ ನಮ್ಮಿಂದ ದೂರ ಆಗ್ತಾ ಇದೆ. ನಮ್ಮ ಎತ್ತುಗಳನ್ನ ಸಾಕುವಂಥದ್ದು, ಬೇಸಾಯ ಮಾಡ್ತಕ್ಕಂಥದ್ದು ದೂರ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಕಾಯಕದ ಮಹತ್ವವನ್ನ, ಕಸ ಹೊಡೆಯುವಂತ ಕೆಲಸದ ಮಹತ್ವವನ್ನ ಹೇಳಿರ್ತಕ್ಕಂಥದ್ದು ನಮ್ಮ ಜನಪದ ಗರತಿ. ಕಸವ ಬಳಿಯುವ ಕೈ ಕಸ್ತೂರಿ ನಾತಾವ. ನೋಡಿ, ಕಸ್ತೂರಿಯ ವಾಸನೆ ಬರ್ತದೆ ನಿನ್ನ ಸಗಣಿಯನ್ನು ಬೆಳೆದಾಗ ಅಂತಂದ್ರೆ ಆಕೆ ಆ ಕೆಲಸದ ಬಗ್ಗೆ
ಎಷ್ಟು ಪ್ರೀತಿಯನ್ನ ಹೊಂದಿದ್ಲು ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದರಿಂದ ನಿನ್ನ ಕೈ ಯಾಲಕ್ಕಿ ನಾಥ ನಾರ್ಯಾವ ಅಂತ ಸುಗಂಧದ ವಾಸನೆ ಬರ್ತಕ್ಕಂಥ ಶ್ರೇಷ್ಠತೆಯನ್ನ ಅಲ್ಲಿ ಎತ್ತಿ ಸಾರಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗೇನೆ ತನ್ನ ಬದುಕಿನ ಅವಿಭಾಜ್ಯ ಅಂಗವಾದಂತಹ ಈ ಅಂಶಗಳನ್ನ ನೋಡಿದಾಗ, ಯಾಕಂತಂದ್ರೆ ಅಲ್ಲಿ ಬಹಳ ಅದ್ಭುತವಾಗಿ, ಯಾಕಂದ್ರೆ ನಮ್ಮ ನಾಡಿನಲ್ಲಿ ಬಂದಂತ ಎಲ್ಲರನ್ನು ಕೂಡ ಮೆಚ್ಚಿಕೊಳ್ಳುವಂತಹ ಗುಣ ಏನಿದೆಯಲ್ಲ, ಅದು ಜನಪದ ಸಾಹಿತ್ಯದಲ್ಲಿ ಕಂಡು. ಅದಕ್ಕಾಗಿ ನಾವು ಬಸವಣ್ಣನನ್ನು ಕೂಡ ಬಹಳ ಚೆನ್ನಾಗಿ ಮೆಚ್ಚಿಕೊಂಡು ಅವರ ಕಾಯಕದ ಮಹತ್ವವನ್ನ ತಮ್ಮ ವಚನದಲ್ಲಿ ಬಹಳ ಚೆನ್ನಾಗಿ ಶರಣರ ಅಂಶಗಳನ್ನ ತಮ್ಮ ಜನಪದ ತ್ರಿಪದಿಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದಕ್ಕಾಗಿನೇ ಬಾಗೇವಾಡಿಯ ಬಸವ ಬಹಳ ದೊಡ್ಡವನೆಂದು ನೋಡಿ, ಬಾಗೇವಾಡಿಯ ಬಸವ ಬಹಳ ದೊಡ್ಡವನೆಂದು ಬೆಳ್ಳಿಯ ಮಾಗಾಡ ಮಾಡ್ಯಾನು, ಬೆಳ್ಳಿಯ ಮಾಗಾಡ ಮಾಡ್ಯಾನು ಬಸವಣ್ಣ ವನ್ನ ಹಣೆ ಕಟ್ಟಿ ಬೀಸಿಸೋನು, ವನ್ನ ಹಣೆ ಕಟ್ಟಿ ಬೀಸಿಸೋನು. ಅಂದ್ರೆ ಬಾಗೇವಾಡಿಯ ಬಸವ, ಬಾಗೇವಾಡಿ ಅಂತಂದ್ರೆ ನಾವು ಬಸವಣ್ಣನವರ ಬಾಗೇವಾಡಿಯನ್ನ ನೆನೆರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೇನೆ ಈ ರೀತಿಯಾಗಿ ಅವರ ತಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನ, ಕಾಯಕದ ಮಹತ್ವವನ್ನ ಬಹಳ ಚೆನ್ನಾಗಿ ಹೇಳಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒತ್ತ ಮುಳುಗಿದರೇನು ಕತ್ತಲಾದರೇನು, ಒತ್ತ ಮುಳುಗಿದರೇನು ಕತ್ತಲಾದರೇನು, ಅಪ್ಪ ನಿನ್ನ ಗುಡಿಗೆ ಬರುವೇನು ಮಲ್ಲಯ್ಯ ಮುತ್ತಿನ ಬಾಗಿಲು ತೆಗೆದಿರು. ನೋಡಿ, ಕತ್ಲಾದ್ರೇನು ಒತ್ತಾದ್ರೇನು ಏನೇ ಆಗಿರ್ಲಿ ನಾನು ನಿನ್ನ ಸೇವೆ ಮಾಡ್ತೇನೆ ಅಂತಕ್ಕಂಥ ಆ ಒಂದು ಭಕ್ತಿಯ ಗುಣ ಏನಿದೆಯಲ್ಲ, ಅದು ನಮ್ಮ ಜಾನಪದ ಸಾಹಿತ್ಯದಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅವರಲ್ಲಿ ಅದಮ್ಯವಾದಂತಹ ದೇಶಭಕ್ತಿ ಬಹಳ ಇತ್ತು. ಇವತ್ತು ದೇಶಭಕ್ತಿ ಅಂದ ತಕ್ಷಣ ನಾವು ಗೀಗಿ ಪದಗಳನ್ನ ನೋಡ್ತೀವಿ, ಆಮೇಲೆ ಬೇರೆ ಬೇರೆ ರೀತಿಯ ನಾಟಕಗಳನ್ನ ನೋಡ್ತೀವಿ, ಬೇರೆ ಬೇರೆ ರೀತಿಯ ವಿವಿಧ ರೀತಿಯ ಪ್ರಕಾರಗಳಲ್ಲಿ ತಮ್ಮ ದೇಶಭಕ್ತಿಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇನ್ನು ತ್ರಿಪದಿಯಲ್ಲಿ ಕೂಡ ಬಹಳ ಚೆನ್ನಾಗಿ ಜನಪದ ಗರತಿ ತನ್ನ ದೇಶಭಕ್ತಿಯನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇನ್ನು ದೇಶಭಕ್ತಿಯನ್ನ ಇದೇ ಮೂಲ ಬೇರವಾಗಿಟ್ಟುಕೊಂಡು ಅನೇಕ ಸಾಹಿತಿಗಳು ತಮ್ಮ ದೇಶ ಪ್ರೇಮದ ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥದ್ದು ನಾವು ಅನೇಕ ಅಂಶಗಳನ್ನ ನಾವು ಶಿಷ್ಟ ಸಾಹಿತ್ಯದಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಜನಪದ ಗಾರ್ತಿ ಹೇಳ್ತಾಳ, ಎಮ್ಮ ದೇಶಕ್ಕಿಂತ ಹೆಚ್ಚಿನ ದೇವರಿಲ್ಲಣ್ಣ, ಎಮ್ಮ ದೇಶಕ್ಕಿಂತ ಹೆಚ್ಚಿನ ದೇವರಿಲ್ಲಣ್ಣ, ನಮ್ಮ ದೇಶದ ಮಾನ ಕಾಯಿರಣ್ಣ. ನೋಡಿ, ನಮ್ಮ ದೇಶದ ಮಾನ ಕಾಯಿರಣ್ಣ, ಎಂಥ ಮಾತಿದು. ಯಾಕಂದ್ರೆ ಎಮ್ಮ ದೇಶಕ್ಕಿಂತ ಹೆಚ್ಚು ದೇವರಿಲ್ಲಣ್ಣ, ದೇವರಿಗಿಂತ ದೊಡ್ಡದಾದ ಅಂಶ ಯಾವ್ದಪ್ಪ ಅಂತಂದ್ರೆ ನಮ್ಮ ದೇಶ. ಅದು ದೇಶ ಪ್ರೇಮ ಅನ್ನುವಂಥದ್ದು ಅಲ್ಲಿ ಮೊದಲೇ ಸಾಲಲ್ಲಿ ವ್ಯಕ್ತವಾಗ್ತದೆ. ಅದಕ್ಕಾಗಿನೇ ಎಮ್ಮ ದೇಶಕ್ಕಿಂತ ಹೆಚ್ಚಿನ ದೇವರಿಲ್ಲಣ್ಣ, ನಮ್ಮ ದೇಶದ ಮಾನ ಕಾಯಿರಣ್ಣ. ನಮ್ಮ ದೇಶ ಯಾವತ್ತೂ ಕೂಡ ಬೇರೆಯವರ ಮುಂದೆ ಸಣ್ಣದಾಗಬಾರ್ದು, ಅದರ ಮಾನ ಹರಾಜಾಗಬಾರ್ದು, ಅರಾಜಕತೆ ಉಂಟಾಗಬಾರ್ದು. ಅಂತಹ ಒಂದು ಅದಮ್ಯವಾದಂತಹ ಶಕ್ತಿಯನ್ನ ನಮ್ಮ ನಾಡಿಗೆ ತುಂಬಿದಂತಹ ಕೀರ್ತಿ ನಮ್ಮ ಜನಪದ ಗರತಿಗಿದೆ ಅಂತಕ್ಕಂಥದ್ದು. ಅದಕ್ಕಾಗಿ ನಾಕಿ ಬಹಳ ಚೆನ್ನಾಗಿ ಹೇಳ, ಎಮ್ಮ ದೇಶಕ್ಕಿಂತ ಹೆಚ್ಚಿನ ದೇವರಿಲ್ಲಣ್ಣ, ನಮ್ಮ ದೇಶದ ಮಾನ ಕಾಯಿರಣ್ಣ. ಯಾವ ರೀತಿಯಾಗಿ ಲಂಚ ಸುಲಿವೋನು, ಲಂಚ ಸುಲಿವೋನು, ಲಂಚವನ್ನ ಕೇಳುವಂತವನು, ಸೂಳೆಯ ಬಿಡದವನು, ಸೂಳೆಯನ್ನ ಬಿಡ್ಲಾರ್ದಂತವನು, ಹೆಂಡಾವ ಕುಡಿವೋನು ಅರಸರಲ್ಲ, ಇವ್ರ್ಯಾರು ಕೂಡ ಅರಸರಾಗಲ್ಲ. ಹೆಂಡವ ಕುಡಿವೋನು ಅರಸಲ್ಲ, ಲಂಡ ನಾಡಿಗೆ ಕೇಡನು ತರುವೋನು, ಅವನು ಕೇಡನ್ನ ತರ್ತಾನೆ, ಅವನು ನಾಡಿಗೆ ಕೇಡನ್ನ ತರ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಅದಕ್ಕಾಗಿನೇ ಲಂಚಾವ ಸುಲಿವೋನು, ಲಂಚ ಸುಲಿಯುವಂತ ಕೆಲಸ ಮಾಡಬೇಡಿ, ಲಂಚಕೋರರು ಆಗ್ಬೇಡ್ರಿ, ಭ್ರಷ್ಟರಾಗಬೇಡ್ರಿ ಅಂತಕ್ಕಂಥದ್ದನ್ನ ಸಾಮಾನ್ಯ ಗರತಿ, ಹಳ್ಳಿಯ ಗರತಿ, ಶಿಕ್ಷಣ ಪಡೆಯಲಾರದಂತಹ ಗರತಿ ಈ ದೇಶದ ಮಾನ ಹರಾಜಾಕ್ಬೇಡ್ರಿ ನೀವು ಭ್ರಷ್ಟರಾಗಿ ಅಂತ ಮಾತನ್ನು ಹೇಳ್ತಾರಂತಂದ್ರೆ, ನಾವು ಇವತ್ತು ಆಧುನಿಕ ಶಿಕ್ಷಣದಲ್ಲಿರ್ತಕ್ಕಂಥವ್ರು, ಕಂಪ್ಯೂಟರ್ ಶಿಕ್ಷಣದಲ್ಲಿರ್ತಕ್ಕಂಥವ್ರು, CCTV ಕ್ಯಾಮ್ರಾದ ಕಣ್ಗಾವಲಿನಲ್ಲಿರ್ತಕ್ಕಂಥವ್ರು, ನಾವು ಒಂದು ಕ್ಷಣ ಯೋಚನೆ ಮಾಡ್ಬೇಕು, ನಮ್ಮ ಗರತಿ ತನಗೆ ಎಂತ ದೇಶಭಕ್ತಿ ಇತ್ತು. ಆದ್ರಿಂದ ಜನಪದ ಸಾಹಿತ್ಯ ಏನಿದೆಯಲ್ಲ, ಇವತ್ತೆಲ್ಲ ನಾವು ಪ್ರಶಸ್ತಿಯ ಹಿಂದೆ ಬಿದ್ದಿರ್ತಕ್ಕಂಥ ಅನೇಕ ಸಾಹಿತ್ಯಗಳನ್ನ ಕಾಣ್ತೀವಿ, ಅನೇಕ ರೀತಿಯಾದಂತಹ ಅಂಶ ಜನರನ್ನ ಕಾಣ್ತೀವಿ. ಆದ್ರೆ ನಮ್ಮ ಜನಪದ ಗರತಿ ಯಾವುದೇ ರೀತಿಯಾದಂತಹ ಪ್ರತಿಫಲಾಪೇಕ್ಷೆ ಇಲ್ಲದೆ ತನ್ನ ಬದುಕನ್ನ ಸವೆಸಿದ ಸಂದರ್ಭದಲ್ಲಿ ನಾಡಿಗಾಗಿ ರಚಿಸಿದಂತ ಒಂದು ತ್ರಿಪದಿ ಏನಿದೆಯಲ್ಲ, ಇವತ್ತು ಎಂತ ಶ್ರೇಷ್ಠವಾದಂತಹ ತ್ರಿಪದಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಮನಗಾಣಬೇಕಾಗ್ತದೆ. ಆದ್ರಿಂದ ಎಮ್ಮ ದೇಶಕ್ಕಿಂತ ಹೆಚ್ಚಿನ ದೇವರಿಲ್ಲಣ್ಣ, ದೇಶವೇ ದೊಡ್ಡದು, ದೇವರ ನಂತರ ಅಂತಕ್ಕಂಥದ್ದು ಕಲ್ಪನೆ ಏನಿದೆಯಲ್ಲ, ಅದು ಇವತ್ತಿನ ಆಧುನಿಕ ಧರ್ಮದ ಹೆಸರಿನಲ್ಲೇ ಜಗಳಾಡ್ತಕ್ಕಂತಹ, ದೇಶದ ಹೆಸರಿನಲ್ಲೇ ಜಗಳಾಡ್ತಕ್ಕಂತಹ ಜನರಿಗೆ ಒಂದು ಉತ್ತರವಾಗಿ ನಿಲ್ತದೆ. ಅದರಲ್ಲಿ ಅನೇಕ ಅಂಶಗಳು ಅಡಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಯಾಕಂತಂದ್ರೆ ನಮ್ಮ ದೇಶಕ್ಕಿಂತ ದೇಶವೇ ದೊಡ್ಡದು,
ದೇಶವೇ ದೇವರು ಅಂತಕ್ಕಂಥದ್ದೇನು ಭಾವಿಸಿದಾರಲ್ಲ, ಅದು ನಮ್ಮ ಜಾನಪದಿಗರ ಶ್ರೇಷ್ಠತೆಯನ್ನು ಎತ್ತಿ ತೋರುತ್ತದೆ. ಆದ್ರಿಂದ ನಮ್ಮ ದೇಶದ ಮಾನ ಕಾಯಿರಣ್ಣ, ಈ ದೇಶದ ಮಾನ ನೀವು ಕಾಯುವಂತ ಕೆಲಸ ಮಾಡಬೇಕು ಅಂತಂದೇಳಿ ಇವತ್ತಿನ ಯುವಕರಿಗೆ, ಇವತ್ತಿನ ನಮ್ಮ ನಾಯಕರುಗಳಿಗೆ ಕರೆ ಕೊಟ್ಟಿರ್ತಕ್ಕಂಥ ಅಂಶ ಆಗಿದೆ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ನಮ್ಮ ನಾಡಿನಲ್ಲಿ ಏನಾಗಿದೆ, ಲಂಚ ಸುಲಿಯುವವನು, ಲಂಚವನ್ನ ಕೇಳುವಂತವನು, ಸೂಳೆಯ ಬಿಡುದವನು, ಸೂಳೆಯನ್ನ ಮಾಡುವಂತಹ ಕೆಟ್ಟ ವ್ಯಭಿಚಾರಿ ಆದಂತವನು, ಎಂಡ ಕುಡಿಯುವವನು, ಎಂಡವನ್ನ ಕುಡಿಯುವಂತವನು, ಇವ್ರು ಮೂವರು ಏನಿದಾರಲ್ಲ, ಲಂಚ ಬೇಡುವಂತವನು, ಸೂಳೆಯರ್ ಮಾಡುವಂತವನು, ಹೆಂಡವ ಕುಡಿಯುವಂತವನು, ಇವನ ಅರಸಲ್ಲ. ಇಂಥವ್ರು ನಮ್ಮ ಪ್ರತಿನಿಧಿಗಳಾಗಬಾರದು. ಅದು ಬಹಳ ಮುಖ್ಯ. ನೋಡಿ, ಇವತ್ತು ನಾವು ಯಾವ್ದಕ್ಕೆ ಎಂಥವ್ರನ್ನ ಆಯ್ಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ವರದಿಯನ್ನ, ಈ ತ್ರಿಪದಿಯನ್ನ ಅಧ್ಯಯನ ಮಾಡಿದಾಗ, ನಮ್ಮ ಜನರಿಗೆ ಇದನ್ನ ಮನಮುಟ್ಟುವಂತೆ ತಿಳಿಸಿದಾಗ ನಿಜವಾಗ್ಲೂ ಕೂಡ ನಾವು ಒಬ್ಬ ದೇಶಭಕ್ತನನ್ನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ನಿಜವಾದಂತಹ ವ್ಯಕ್ತಿಯನ್ನ ಅಧಿಕಾರಿಯನ್ನ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ, ಭ್ರಷ್ಟನನ್ನಲ್ಲ. ಆದ್ರಿಂದ ಭ್ರಷ್ಟತೆಯ ಪಿಡುಗನ್ನ ತೊಡಗಿಸುವಂತಹ ಮೊದಲ ಮೆಟ್ಟಿಲು ಸಾಹಿತ್ಯ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಜನಪದ ಸಾಹಿತ್ಯ ಅನ್ನುವಂಥದ್ದನ್ನ ನಾವಿಲ್ಲಿ ಕಾಣಬೇಕು. ನೋಡಿ, ಆಕೆಗೆ ಎಷ್ಟು ಧೈರ್ಯವಾಗಿ ಹೇಳಿರ್ಬೇಕು. ಆಗ ದೇಶವೇ ಮೊದಲಣ್ಣ, ಆಮೇಲೆ ದೇವರಣ್ಣ ಅಂತಂದೇಳಿ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ, ದೇವರ ಹೆಸರಿನಲ್ಲಿ ಜಗಳ ಆಡ್ತಕ್ಕಂಥದ್ದನ್ನ ಕಾಣ್ತೀವಿ. ದೇಶದ ಮರ್ಯಾದೆಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ನಾಡಿನ ಘನತೆಯನ್ನ ಕಡಿಮೆ ಮಾಡುವಂತ ಕೆಲಸ ಮಾಡ್ತೀವಿ. ಯಾವ್ದ್ರಿಂದ? ಲಂಚಕೋರತನದಿಂದ, ಭ್ರಷ್ಟಾಚಾರದಿಂದ ಅಂತಕ್ಕಂಥದ್ದನ್ನ ಜನಪದ ಗರತಿ ಹೇಳಿದಾಳೆ. ಆದ್ರಿಂದ ಮತ್ ಮುಂದೆ ಹೇಳ್ತಾಳೆ ಆಕಿ, ನಮ್ಗೆ ಏನ್ ಬೇಕು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದಾಳೆ. ಮನಕ ಶಾಂತಿ ಬೇಕು. ಮನಕ, ನಮ್ಮ ಮನಕ್ಕೆ ಶಾಂತಿ ಬೇಕು. ಇವತ್ತು ಯಾರಲ್ಲಿ ಶಾಂತಿ ಇಲ್ಲದಂತ ಸ್ಥಿತಿಯನ್ನ ಕಾಣ್ತಾ ಇದೀವಿ, ಶಾಂತಿಯೇ ಇಲ್ಲ. ಅದಕ್ಕಾಕಿ ಹೇಳ್ತಾಳೆ, ಬಹಳ ಚೆನ್ನಾಗಿ ಹೇಳಿದಾಳೆ. ಮನಕ ಶಾಂತಿ ಬೇಕು, ಮನೆಗೆ ಶಾಂತಿ ಬೇಕು. ಮನಕ ಶಾಂತಿ ಬೇಕು, ಮನೆಗೆ ಶಾಂತಿ ಬೇಕು. ಶಾಂತಿ ಬೇಕು ಮೊದಲ ದೇಶಕ್ಕೆ, ಮೊದಲು ದೇಶಕ್ಕೆ ಶಾಂತಿ ಬೇಕು. ನೋಡಿ, ಇಲ್ಲಿ ದೇಶದ ಬಗ್ಗೆ ಆಕೆಗೆ ಎಷ್ಟು ಅದಮ್ಯವಾದಂತಹ ಪ್ರೀತಿ ಇತ್ತು, ದೇಶಭಕ್ತಿ ಇತ್ತು ಅಂತಕ್ಕಂಥದ್ದನ್ನ ಸಾಮಾನ್ಯ ಮಹಿಳೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದು ಬಹಳ ಮುಖ್ಯವಾದಂತಹ ಅಂಶ. ಮನಕ ಶಾಂತಿ ಬೇಕು, ಮನೆಗೆ ಶಾಂತಿ ಬೇಕು. ಶಾಂತಿ ಬೇಕು ಮೊದಲ ದೇಶಕ್ಕ, ಅಡವೀಶ ಶಾಂತಿಯೆಂಬ ಮಂತ್ರವ ಹಿಡಿದೇನ. ನೋಡಿ, ಒಬ್ಬ ಜನಪದ ಗರತಿ ಶಾಂತಿ ಅನ್ನುವಂತಹ ಮಂತ್ರವನ್ನೇ ಹಿಡ್ಕೊಂಡಿದ್ದಾಳೆ ಅಂತಂದ್ರೆ ಆಕೆ ದೇಶದ ಬಗ್ಗೆ, ಅಂದ್ರೆ ದೇಶಕ್ಕೆ ಶಾಂತಿ ಬೇಕು ಅನ್ನುವಂಥದ್ದನ್ನ ಬಯಸಿದಾಳಲ್ಲ, ಅದು ಬಹಳ ದೊಡ್ಡದಾದಂತ ಅಂಶ. ಆದ್ರಿಂದ ಇವತ್ತೆಲ್ಲರೂ ಕೂಡ, ನಾವೆಲ್ಲರೂ ಕೂಡ ದೇಶದ ಶಾಂತಿಗಾಗಿ ನಾವು ಹೋರಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಇವತ್ತಿನ ಆಧುನಿಕ ಯುಗದಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಅದಕ್ಕೆ ಉತ್ತರವಾಗಿ ನಮ್ಮ ಜನಪದ ಗರತಿಯ ಹಾಡು ನಿಲ್ತದೆ ಅಂತಕ್ಕಂಥ. ಅಂದ್ರೆ ದೇಶಕ್ಕೆ ಮೊದಲು ಶಾಂತಿ ಬೇಕು. ಶಾಂತಿ ಇದ್ದಾಗ ಮಾತ್ರ ಆ ದೇಶ ಬೆಳಿಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ಶಾಂತಿ ಇದ್ದಾಗ ಮಾತ್ರ ನಾವು ಪ್ರಗತಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಮನೆಯಲ್ಲಿ ಶಾಂತಿ ಇದ್ದಾಗ ಮಾತ್ರ ಆ ಮನೆ ಬೆಳಿಲಿಕ್ಕೆ ಸಾಧ್ಯ. ಹಂಗಾಗಿ ಮೊದಲು ನನ್ನ ಮನಸ್ಸಿಗೆ ಶಾಂತಿ ಬೇಕು, ನನ್ನ ಮನೆಗೆ ಶಾಂತಿ ಬೇಕು, ಹಾಗೆ ಶಾಂತಿ ಬೇಕು ದೇಶಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ದೇಶದೊಳಗೆ ಕೂಡ ಶಾಂತಿಯನ್ನು ನೆಲೆಸಬೇಕು. ಅಂತಹ ಶಾಂತಿ ನೆಲೆಸುವಂತಹ ನಮ್ಮ ಪ್ರತಿನಿಧಿಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಅದಕ್ಕಾಗಿನೇ ಸಿದ್ದಯ್ಯ ಪುರಾಣಿಕರು ಈ ಒಂದು ಅಂಶವನ್ನ ಕಂಡು ಅವ್ರ ಜನಪದ ತ್ರಿಪದಿಯನ್ನು ಕುರಿತು ಈ ರೀತಿಯ ಅಭಿಪ್ರಾಯವನ್ನು ಪಡ್ತಾರೆ. ಯಾವ ಮಹಾಕವಿಯು ಭರತ ವಾಕ್ಯಕ್ಕೂ ಕಡಿಮೆ ಇಲ್ಲದ ಈ ಗರತಿಯ ದೇಹ ವಾಕ್ಯ ಅಂತ ಕರೀತಾರೆ. ನೋಡಿ, ನಾವು ಮಹಾಭಾರತದ ಕಾವ್ಯ ತೆಗೆದುಕೊಳ್ಳಿ, ಇನ್ಯಾವುದೋ ಸಾಹಿತ್ಯ, ದೊಡ್ಡ ಸಾಹಿತ್ಯ ಅಂತ ಹೆಂಗ್ ಕರಿತೀವಲ್ಲ, ಆ ಎಲ್ಲ ಸಾಹಿತ್ಯಕ್ಕಿಂತ ಮಹಾಕವಿಯ ಭರತ ವಾಕ್ಯಕ್ಕೂ ಕೂಡ ಕಡಿಮೆ ಇಲ್ಲ ಈ ಒಂದು ವಾಕ್ಯ ಅಂತಕ್ಕಂಥದ್ದು. ನೋಡಿ ಸ್ವಾಮಿ, ಇಲ್ಲಿ ಒಂದು ಸಣ್ಣ ಮಾತು ಆಕೆ ಹೇಳಿರ್ತಕ್ಕಂಥ ಸಣ್ಣ ವಚನ, ಮನಕ ಶಾಂತಿ ಬೇಕು, ಮನೆಗೆ ಶಾಂತಿ ಬೇಕು, ಮೊದಲು ದೇಶಕ್ಕೆ ಶಾಂತಿ ಬೇಕು ಅನ್ನುವಂತಹ ಮಾತು ಏನಿದೆಯಲ್ಲ, ಅದು ಯಾವ ಸಾಹಿತ್ಯಿಕ ಅಂಶಗಳ ಓದಂತವನು, ಬಹಳ ಬುದ್ಧಿವಂತವನು ಅಂತ ಹೇಳಿದವನು ಕೂಡ ಇಲ್ಲಿ ಸಣ್ಣವನಾಗ್ತಾನೆ. ಯಾಕಂತಂದ್ರೆ ನಮ್ಮ ನಾಡಿನ ಸಾಮಾನ್ಯ ಗರತಿ, ಯಾಕಂದ್ರೆ ಶಿಕ್ಷಣ ಪಡೆಯಲಾರದಂತಹ ಗರತಿ ದೇಶದ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥ ಒಂದು ಅಂಶ ಏನಿದೆಯಲ್ಲ, ಅದು ಬಹಳ ಮುಖ್ಯವಾದಂತ ಅಂಶ. ಯಾಕಂತಂದ್ರೆ ಇವತ್ತು ಬಹಳಷ್ಟು ಧರ್ಮ ಗ್ರಂಥ ಓದಂತವ್ರು, ಆಮೇಲೆ ಶಿಷ್ಟ ಸಾಹಿತ್ಯ ಓದಂತವ್ರು ದೇಶದಲ್ಲಿ ಒಳಗೆ ಏನೆಲ್ಲ ಕುತಂತ್ರಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ದೇಶ ಭ್ರಷ್ಟ ಕೆಲಸಗಳನ್ನ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಯಾಕಂದ್ರೆ ದೇಶಕ್ಕಾಗಿ ಸೇವೆ ಸಲ್ಲಿಸುವಂತಹ ಮಹಾನ್ ಸಾಹಿತಿಗಳನ್ನೇ ನಾವು ಇಲ್ಲದಂತೆ ಮಾಡ್ತಕ್ಕಂಥ ಒಂದು ಕೆಟ್ಟ ವಿಚಾರಗಳನ್ನು ಮಾಡ್ತಕ್ಕಂಥ ಜನರನ್ನು ನಾವು ಕಾಣ್ತೀವಿ. ಅದಕ್ಕಾಗಿನೇ ಜನಪದ ಗರತಿ ಎಷ್ಟು ನಿಷ್ಕಲ್ಮಶವಾಗಿದ್ಲು ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಇವತ್ತು ನಾವೆಲ್ಲ ಶಿಕ್ಷಣ ಪಡೆದಿದ್ದೇವೆ, ಆಧುನಿಕತೆಯ ತುದಿಯಲ್ಲಿದ್ದೇವೆ, ಆದ್ರೂ ಕೂಡ ದೇಶಕ್ಕೆ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿ ಅಂಶದ ಹಂತದಲ್ಲಿಯೂ ಕೂಡ ಏನು
ಭ್ರಷ್ಟಾಚಾರ ತಾಂಡವವಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಅದರಲ್ಲೂ ಏನು ಲಂಚ ವಸೂಲಿವು ಅನ್ನುವಂತ ಮಾತೇನು ಹೇಳ್ತಾಳಲ್ಲ, ಇವತ್ತು ನಾವು ಎಲ್ಲಿ ಹೋದ್ರೂ ಕೂಡ ಲಂಚ, ಪ್ರತಿಯೊಂದಕ್ಕೂ ಕೂಡ ಲಂಚ ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೇನೆ ಇವತ್ತು ಮಾನ ಕಾಯಬೇಕಾಗಿದೆ. ಇವತ್ತು ನಮ್ಮ ಎಲ್ಲೊಡ್ದು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ದಿನ ಅತ್ಯಾಚಾರಗಳು, ಇನ್ನೇನೋ ಕೆಟ್ಟ ಕಹಿಘಟನೆಗಳನ್ನ ನೋಡ್ತೇವೆ. ಅವೆಲ್ಲವೂ ಕೂಡ ಉತ್ತರವಾಗಿ ನಮ್ಮ ಜನಪದ ಸಾಹಿತ್ಯ ನಮ್ಮ ಮುಂದೆ ಜನಪದ ಗರತಿ ಇಟ್ಟಿರ್ತಕ್ಕಂಥದ್ದನ್ನ ಒಂದು ಕ್ಷಣ ಅವಲೋಕನ ಮಾಡಿದ್ರೆ ಸಾಕು, ನಮ್ಮ ಮನಸ್ಸು ಶುದ್ಧ ಆಗ್ತದೆ, ಸಿದ್ಧವಾಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೇಕು. ಆದ್ರಿಂದ ಹಳ್ಳಿಗರ ಸಂಪ್ರದಾಯದ ಜೀವನದಲ್ಲಿ ಒಂದು ಅಮೃತವಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು. ಯಾಕಂದ್ರೆ ಈ ಜನಪದ ಸಾಹಿತ್ಯ ಬಂದಿದ್ದೇ ಗ್ರಾಮೀಣ ಭಾಗದಿಂದ, ಅದು ಓದ್ಲಾರ್ದಂತ ಅಂತಕ್ಕಂಥದ್ದು. ಅವರ ಕಟ್ಟುನಿಟ್ಟುಗಳಲ್ಲಿ ಐಕ್ಯ ಮತದ ಹಂಬಲವಿದೆ ಅಂತಕ್ಕಂಥ, ಅವರು ಒಂದು ಜೀವನವನ್ನ ಒಂದು ಕಟ್ಟುಪಾಡಿಗೆ ಒಳಪಡಿಸಿಕೊಂಡಂತವ್ರು. ವಚನ ಕೊಟ್ರೆ ಅವ್ರ ಮಾತಿಗೆ ತಪ್ಪಲಾರದವರಾಗಿರ್ತಿದ್ರು. ಆದ್ರೆ ನಾವು ಇವತ್ತು ಕುಂತರು ಕೂಡ ಸುಳ್ಳು ಹೇಳ್ತೀವಿ, ನಿಂತರು ಕೂಡ ಸುಳ್ಳು ಹೇಳ್ತೀವಿ. ಆದ್ರೆ ನಮ್ಮ ಜನಪದಿಗರು ಅವರು ಒಂದು ಕಟ್ಟು, ಐಕ್ಯ ಮತದ ಕಟ್ಟು ಅಂತ ಕರಿತೀವಿ, ಅಂದ್ರೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂತವರು ನಮ್ಮ ಜನಪದ ಹಳ್ಳಿಗರು ಅಂತಕ್ಕಂಥದ್ದು. ಹಳ್ಳಿಗರ ಒಲವು ಗೆಲುವುಗಳಲ್ಲಿ, ನೋವು ಸಾವುಗಳಲ್ಲಿ, ಆಸೆ ಪ್ರತ್ಯಾಶೆಗಳಲ್ಲಿಯೂ ಕೂಡ, ನಗೆ ನಿಟ್ಟುಸಿರುಗಳಲ್ಲಿ ಕೂಡ ಮನುಷ್ಯನ ಸಹಜವಾದ ಕಾವಿದೆ ಅಂತ ನಾಕಸ್ತೂರಿ ಅವರು ಹೇಳ್ತಾರೆ. ಅಂದ್ರೆ ಅಷ್ಟು ಶ್ರೇಷ್ಠವಾದಂತಹ ಸಾಹಿತ್ಯವನ್ನ ಆ ಕವಿ ತನ್ನ ಮಾತಿನಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆದ್ರಿಂದ ಈ ಭಾವೈಕ್ಯದ ಬದುಕು ಏನಿದೆಯಲ್ಲ, ಅದು ಎಲ್ಲ ಸಾಹಿತ್ಯದಲ್ಲಿ ಕೂಡ ಇವತ್ತು ಆಧುನಿಕ ಸಾಹಿತ್ಯದಲ್ಲಿ ಇದೆ. ಆದ್ರೆ ಅದಕ್ಕೆ ಮೂಲ ಬೇರಾಗಿ ಜನಪದ ಸಾಹಿತ್ಯ. ಇವತ್ತು ಎಷ್ಟೇ ದೇಶಭಕ್ತಿ ಗೀತೆಗಳು ಬಂದ್ರು ಕೂಡ ಈ ಸಣ್ಣ ತ್ರಿಪದಿ ಏನಿದೆಯಲ್ಲ, ಅದು ಆ ಮೂಲ ಬೇರಾಗಿ ನನಗೆ ಕಾಣಿಸುತ್ತೆ. ನನ್ನ ವೈಯಕ್ತಿಕವಾಗಿ ಹೇಳೋದಂತಂದ್ರೆ ಅದು ಬೇರಾಗಿ ಸಿಗ್ತದೆ ಅಂತಕ್ಕಂಥ. ಯಾಕಂತಂದ್ರೆ ಎಮ್ಮ ದೇಶಕ್ಕಿಂತ ಹೆಚ್ಚಿನ ದೇವರಿಲ್ಲಣ್ಣ ಅನ್ನೋ ಮಾತೇನಿದೆಯಲ್ಲ, ಅದು ದೇಶ ಪ್ರೇಮಿಗಳು ಆಗಿರ್ಬೋದು, ದೇಶ ದ್ರೋಹಿಗಳಾಗಿರ್ಬೋದು, ಒಂದು ಕ್ಷಣ ಅದನ್ನ ಓದ್ಕೊಂಡ್ರೆ ಅದು ಇವತ್ತು ಎಂತ ಸಾಹಿತ್ಯ, ದೇಶ ಪ್ರೇಮದ ಬಗ್ಗೆ ಬಂದಂತ ಎಲ್ಲಾ ಸಾಹಿತ್ಯಗಳನ್ನು ನೋಡಿದಾಗ ಇದಕ್ಕಿಂತ ದೊಡ್ಡ ಮಾತು ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕಂತಂದ್ರೆ ಇವತ್ತು ನಾವೆಲ್ಲ ಧರ್ಮ ಪ್ರೇರಿತರಾಗ್ತಾ ಇದೀವಿ, ವರ್ಗ ಪ್ರೇರಿತರಾಗ್ತಾ ಇದೀವಿ, ವರ್ಣ ಪ್ರೇರಿತರಾಗ್ತಾ ಇದೀವಿ, ಜಾತಿ ಪ್ರೇರಿತರಾಗ್ತಾ ಇದೀವಿ. ಅವನ್ನೆಲ್ಲ ಬದಿಗೆ ಸರಿಸಿದಂತಹ ಗರತಿ ಎಂತಹ ಮಾತನ್ನು ಹೇಳ್ತಾರೆ ಅಂತಂದ್ರೆ, ಎಮ್ಮ ದೇಶಕ್ಕಿಂತ ಹೆಚ್ಚಿನ ದೇವರಿಲ್ಲಣ್ಣ ಅನ್ನುವಂತಹ ಮಾತು ಏನು ಬರ್ತದಲ್ಲ ಗರತಿಯ ಬಾಯಲ್ಲಿ, ಅದು ಬಹಳ ಅದ್ಭುತವಾದಂಥದ್ದು. ಅದ್ರ ಜೊತೆಗೆ ಹಾಕಿ ಎನ್ನ ದೇಶದ ಮಾನ ಕಾಯಿರಣ್ಣ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಶವನ್ನ ಕಾಯಿರಿ, ನೀವು ರಕ್ಷಣೆ ಮಾಡ್ರಿ, ನಮ್ಮ ಮಾನವನ್ನ ಹರಾಜ್ ಹಾಕಬೇಡ್ರಿ ಅನ್ನೋ ಮಾತನ್ನ ಏನ್ ಹೇಳ್ತಾಳಲ್ಲ, ಅದು ನಿಜವಾಗ್ಲೂ ಕೂಡ ತನ್ನ ಹೃದಯಾಂತರಾಳದಿಂದ ಬಂದಿರ್ತಕ್ಕಂತಹ ಮಾತಾಗಿರ್ತದೆ. ಅದು ಇವತ್ತಿನ ಎಲ್ಲ ಶಿಷ್ಟ ಸಾಹಿತ್ಯಗಳು ಕೂಡ ಆ ಅಂಶವನ್ನೇ ಇಟ್ಟುಕೊಂಡೇ ಅನೇಕ ಚರ್ಚೆಗಳು, ವಾದಗಳು ಇನ್ನೇನೋ ನಡೆದ್ರು ಕೂಡ ಅದು ಮೂಲ ಬೇರಾಗಿ ನಿಲ್ತದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಸಮಾನತೆಯ ಬಗ್ಗೆ, ಸಮಾನತೆ ಇವತ್ತು ನಾವು ಅಸಮಾನತೆಯ ಬದುಕನ್ನ ಸಾಗಿಸ್ತೇವೆ. ಯಾಕಂದ್ರೆ ಇವತ್ತಿನ ಬಹುತೇಕ ನಮ್ಮ ಪ್ರತಿನಿಧಿಗಳು ನಮ್ಮನ್ನೆಲ್ಲ ಹೊಡೆದಾಳುವಂತಹ ನೀತಿಯನ್ನು, ಯಾಕಂದ್ರೆ ಹಿಂದೆ ಬ್ರಿಟಿಷರು ಅದೇ ರೀತಿ ಮಾಡಿದ್ದು, 200 ವರ್ಷಗಳ ಕಾಲ ನಮ್ಮನ್ನ ಹೊಡೆದಾಳಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಹಾಗೇನೆ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ವ್ಯವಸ್ಥಿತವಾಗಿ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮನ್ನ ಯಾವುದೋ ಒಂದು ಧರ್ಮದ ಹೆಸರಿನಲ್ಲಿಯೋ ಜಾತಿನ ಹೆಸರಿನಲ್ಲಿಯೋ ಇವತ್ತು ಮತ ಕೇಳುವಂಥದ್ದನ್ನ ಕಾಣ್ತಾ ಇದೀವಿ. ಆದ್ರಿಂದ ಅವೆಲ್ಲವನ್ನು ಕೂಡ ಹೊಡೆದೋಡಿಸುವಂತಹ ಶಕ್ತಿ ಜನಪದ ಸಾಹಿತ್ಯಕ್ಕಿದೆ. ಸಮಾನತೆಯ ಸತ್ವ ಎಲ್ಲಾದ್ರೂ ಅಡಕವಾಗಿದೆ ಅಂತಂತಂದ್ರೆ ಅದು ಜನಪದ ಕಾಯಕದಲ್ಲಿ ಇದೆ, ಜನಪದ ಸಾಹಿತ್ಯದಲ್ಲಿ ಇದೆ ಅಂತ. ಅದಕ್ಕೆ ಅವರೊಂದು ಮಾತನ್ನು ಹೇಳಿದಾಳೆ, ಶಿವಶರಣ ಕಾಯಕವ ಹೊರಗೆ ಹಚ್ಚವರಾರು, ಶಿವಶರಣರ ಕಾಯಕವ ಹೊರಗೆ ಹಚ್ಚುವರಾರು, ಹರಸಹಿತ ಸೋರು ಬದುಕಿಸಿದ ಮೇದಾರ ಕೇತ ನಿನಗೆ ಸರಿಯಾರು. ನೋಡಿ, ಮೇದಾರ ಕೇತಯ್ಯನ ಬಗ್ಗೆ ಬಹಳ, ಮೇದಾರ ಕೆಲಸ ಮಾಡ್ತಕ್ಕಂಥವನು ನಿನಗ್ಯಾರು ಸಮ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ ಅಂತಂದ್ರೆ ಗರತಿ ಎಷ್ಟು ಚೆನ್ನಾಗಿ ಹೇಳಿದಾಳೆ ಅಂತಂದ್ರೆ, ಶಿವಶರಣರ ಕಾಯಕವ ಹೊರಗೆ ಹಚ್ಚುವರಾರು, ಶಿವಶರಣರು ಕೈಗೊಂಡಂತಹ ಕಾಯಕಗಳೇನಿದಾವಲ್ಲ ಅದನ್ನ ಹೊರಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅರ ಸಹಿತ ಸೋರು ಬದುಕಿಸಿದ, ಅರನು ಕೂಡ ಸೋತು ಬದುಕಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆ ದೇವರು ಕೂಡ ಅವರ ಕಾಯಕಕ್ಕೆ ಮೆಚ್ಚಿದ್ದನ್ನ ನಾವು ಕಾಣ್ತೀವಿ. ಹಂಗೆ ಅಲ್ಲಿ ಭಿನ್ನತೆ ಇರಲಿಲ್ಲ ಅವರ ವಚನ ಸಾಹಿತ್ಯದಲ್ಲಿ. ನೀವು ಕಾಯಕವೇ ಕೈಲಾಸ ಅಂತ ಹೇಳಿರ್ತಕ್ಕಂಥದ್ದನ್ನು ನೋಡಿದಾಗ ಕೆಲಸ ಬಹಳ ಮುಖ್ಯ ಆಗ್ತದೆ ಶರಣರ ಸಂಸ್ಕೃತಿಯಲ್ಲಿ. ಹಾಗೇನೆ ಜನಪದ ಗರತಿ ಕೂಡ ಅವರನ್ನ ಹೊಗಳಿರ್ತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಇನ್ನು ಜಾತಿ ಧರ್ಮದ ಬಗ್ಗೆ ಕೂಡ ಬಹಳ ಚೆನ್ನಾಗಿ ಹೇಳಿದೆ. ಒಲೆಯ ಮಾದಿಗರೆಂಬ ಬಲೆಯಾವ ಕಿತ್ತೊಗೆದು, ಒಲೆಯ ಮಾದಿಗರೆಂಬ ಬಲೆ ಕಿತ್ತೊಗೆದು ಅಂತ ಹೇಳ್ತಾಳೆ. ಇವತ್ತು ನಾವೆಲ್ಲ ಏನಾಗಿದ್ದೇವೆ ಅಂತಕ್ಕಂಥದ್ದನ್ನ ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಾವು ಇವತ್ತಿನ ನಮ್ಮ ಪ್ರತಿನಿಧಿಗಳು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತಕ್ಕಂಥ
ನಾವು ನಮ್ಮಲ್ಲೇ ಅವಲೋಕನ ಮಾಡ್ಕೋಬೇಕು. ಅದಕ್ಕಾಗಿನೇ ಇವತ್ತಿನ ಸಾಹಿತ್ಯವನ್ನ, ಯಾಕಂದ್ರೆ ನಾವು ಸಂವಿಧಾನದಲ್ಲಿ ಸಮಾನತೆ ಅಂತ ಓದ್ತಾ ಇದೀವಿ, ಜಾತ್ಯತೀತತೆ ಅಂತ ಓದ್ತಾ ಇದೀವಿ. ಅದನ್ನೆಲ್ಲ ನೋಡಿದಾಗ ನಮ್ಮ ಜನಪದ ಗರತಿ ಹೇಳಿದ ಮಾತು ಎಷ್ಟು ಸತ್ಯ, ಎಷ್ಟು ನಿಜ, ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದು ಬಹಳ ಮುಖ್ಯವಾದ. ಅದಕ್ಕಾಗಿನೇ ಒಲೆಯ ಮಾದಿಗರೆಂಬ ಬಲೆಯಾವ ಕಿತ್ತೊಗೆದ, ಒಲೆಯ ಮಾದಿಗರೆಂಬ ಬಲೆಯಾವ ಕಿತ್ತೊಗೆದ ಬಲರೆ ಬಸವಯ್ಯ ಬಸವರಸ ನಿನ್ನುಸರ ನೆಲೆಯಾಯ್ತು ನಿತ್ಯ ಜನಪದಕ್ಕೆ ಅಂತ ಹೇಳ್ತಾರೆ. ನೋಡಿ, ಒಬ್ಬ ಜನಪದ ಗರತಿ ಬಸವಣ್ಣನ ಸಮಾನತೆಯ ತತ್ವವನ್ನ, ಜಾತ್ಯತೀತತೆಯ ತತ್ವವನ್ನ ಆಕೆ ತನ್ನ ತ್ರಿಪದಿಯಲ್ಲಿ ಹೇಳುವ ಮುಖಾಂತರ ಬಸವಣ್ಣನನ್ನ ಮೆಚ್ಚಿಕೊಡ್ತಾಳೆ ಅಂತಂದ್ರೆ ಆಕೆಯಲ್ಲಿ ಸಮಾನತೆ ಅಂಶ ಎಷ್ಟು ಚೆನ್ನಾಗಿತ್ತು ಅಂತಕ್ಕಂಥ. ಅದಕ್ಕೆ ಹೇಳ್ತಾಳೆ ಆಕೆ, ಒಲೆಯ ಮಾದಿಗರೆಂಬ ಬಲೆಯಾವ ಕಿತ್ತೊಗೆದ ಬಲರೆ ಬಸವಯ್ಯ ಬಸವರಸ ನಿನ್ನುಸಿರು ನೆಲೆಯಾಯ್ತು ನಿತ್ಯ ಜನಪದಕ್ಕೆ. ನಿನ್ನ ಉಸಿರು, ನಿನ್ನ ಮಾತು, ನಿನ್ನ ವಚನ ಅದು ಜಗಕ್ಕೆಲ್ಲವೂ ಕೂಡ ನೆಲೆ ಆಗ್ತದೆ, ಅದು ಜನಪದ ಸಾಹಿತ್ಯಕ್ಕೆ ನೆಲೆ ಆಗ್ತದೆ ಅನ್ನುವಂಥ ನಿತ್ಯ ಜನಪದಕ್ಕೆ. ನಿತ್ಯ ಅಂತಂದ್ರೆ ನಿತ್ಯ ನಾವೇನು ಬದುಕನ್ನ ಸಾಗಿಸ್ತದೀವಲ್ಲ ಅದಕ್ಕೆ ಅದು ನೆಲೆ ಆಗ್ತದೆ, ಆಸರೆಯಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಆದ್ರಿಂದ ಜನಪದಿಗರು ಸಮಾನತೆಯ ಮೂಲ ಬೇರಾಗಿ ಕಾಣ್ತಾರೆ. ಇವತ್ತು ನಾವೆಲ್ಲ ಸಮಾನತೆಯನ್ನು ಕುರಿತು ಅನೇಕ ಸಾಹಿತ್ಯಗಳು ಸಾಹಿತ್ಯವನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದ್ರಲ್ಲಿ ಜನಪದ ಗರತಿ ಬಹಳ ಚೆನ್ನಾಗಿ ಹೇಳಿರ್ತಕ್ಕಂಥ ಮಾತು ಏನಪ್ಪಾ ಅಂತಂದ್ರೆ, ಒಲೆಯ ಮಾದಿಗರೆಂಬ ಬಲೆಯಾವ ಕಿತ್ತೊಗೆದಂತೆ ಬರ್ತದಲ್ಲ, ಬಸವಣ್ಣವರು ಕೂಡ ಅದನ್ನೇ ಮಾಡಿರ್ತಕ್ಕಂಥ, ಅದನ್ನ ಮೆಚ್ಚಿ ಈ ಗರತಿ ಹೇಳಿದಾಳೆ ಅಂತಂದ್ರೆ ಬಸವಣ್ಣವರು ಜಾತ್ಯತೀತತೆಯ ತತ್ವವನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದರ ಪ್ರಭಾವ ಅಂದ್ರೆ ವಚನಕಾರರು ಜನಪದ ಸಾಹಿತ್ಯ ಒಂದು ಕಡೆ ಅವಲೋಕನ ಮಾಡಿದಾಗ ಎಷ್ಟೋ ಅಂಶಗಳು ಕಾಣ್ತವೆ. ಯಾಕಂತಂದ್ರೆ ಕುಲವೆಂದು ಬಡದಾಡಿದ್ರೆ ನಮ್ಮ ದಾಸರು ಹೇಳಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗೆ ಮೂಲ ಅಂಶಗಳು ನಮ್ಮ ಜನಪದ ಸಾಹಿತ್ಯದಲ್ಲಿ ಕಾಣ್ತವೆ. ಅದಕ್ಕಾಗಿನೇ ಬಸವಣ್ಣವರು ಒಂದು ವಚನ ಸಾಹಿತ್ಯದಲ್ಲಿ ಬರ್ತದೆ, ಏನು ಕೊಲುವವನೇ ಮಾದಿಗ ಹೊಲಸು ತಿಂಬುವವನೇ ಹೊಲೆಯ ಕುಲವೇನು ಆವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸ ಬಯಸುವವನೇ ಕುಲಜ ಅಂತಕ್ಕಂಥ ಮಾತನ್ನಾಡ್ತಾರೆ. ಇನ್ನು ಧರ್ಮದ ಶ್ರೇಷ್ಠತೆಯನ್ನು ಹೇಳ್ತಕ್ಕಂಥ ವಚನ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ನಂತಲ್ಲ ದಲ್ಲನಯ್ಯ. ಅಂದ್ರೆ ಇದು ದಯ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಕ್ಕಂಥ. ಹಾಗೇನೆ ಜನಪದ ಗರತಿಯು ಕೂಡ ಅದೇ ರೀತಿಯಾದಂತಹ ಸಮಾನತೆಯ ಅಂಶಗಳನ್ನ ತನ್ನ ಸಾಹಿತ್ಯದಲ್ಲಿ ಹೇಳಿದಾಳೆ. ಅದಕ್ಕೆ ಹೇಳ್ತಾಳೆ, ಕಿರಿಕುಲದ ಹರಳಯ್ಯ ವರಶರಣ ತಾನಾದ. ನೋಡಿ, ಆಕೆ ಶರಣರನ್ನ ಕುರಿತು ಹೇಳ್ತಕ್ಕಂಥದ್ದು. ಕಿರಿಕುಲದ ಹರಳಯ್ಯ ವರಶರಣ ತಾನಾದ, ಪರಮತವ ಜಯಿಸಿ ಅರಸಿದನು ಅರಳನಿಗೆ ಹರಮೆಚ್ಚಿ ಮೆರೆಸಿ ಕರೆದೊಯ್ದ. ನೋಡಿ, ಕಿರಿಕುಲದ ಹರಳಯ್ಯ ವರಶರಣ ತಾನಾದ, ವರದ ಶರಣಾದ ಅಂತ ಒಂದು ಶ್ರೇಷ್ಠ ಶರಣಾದ. ಪರಮತವ ಜಯಿಸಿ ಅರಸಿದನು, ಪರಮತವ ಬೇರೆ ಮತವನ್ನ ಜಯಿಸಿ ಇರ್ತಕ್ಕಂಥವನು, ಹರಳನಿಗೆ ಹರಮೆಚ್ಚಿ ಮೆರೆಸಿ ಕರೆದೊಯ್ದ. ಹರನೇ ಮೆಚ್ಚಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ, ಆ ದೇವರೇ ಮೆಚ್ಚಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಇನ್ನು ಇವತ್ತಿನ ಮಕ್ಕಳಿಗೆ ನಾವು ಹೇಳ್ಕೊಳ್ಳುವಂತಹ ಪಾಠ ಅದು ಬಹಳ ಮುಖ್ಯ ಆಗ್ತದೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಇವತ್ತಿನ ನಮ್ಮ ಮಕ್ಕಳಿಗೆ ನಾವು ಏನನ್ನ ಕಲಿಸ್ತಾ ಇದೀವಿ ಅಂತಂದ್ರೆ ಅಂಕಗಳಿಂದ ಓಡುವಂಥದ್ದನ್ನ ಕಲಿಸ್ತಾ ಇದೀವಿ, ಅಂತಹ ಸಾಹಿತ್ಯವನ್ನ ನೋಡ್ತಾ ಇದೆ. ಅದಕ್ಕಾಗಿನೇ ಜನಪದ ಸಾಹಿತ್ಯದಲ್ಲಿ ಮಗುವಿಗೆ ಹೇಳಿರ್ತಕ್ಕಂಥದ್ದು, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತಕ್ಕಂಥ ಮಾತು ಏನಿದೆಯಲ್ಲ, ಅದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ತಕ್ಕಂಥದ್ದು. ಯಾಕಂದ್ರೆ ಆಚಾರಕ್ಕರ ಸಾಗು ಅಂದ್ರೆ ಒಳ್ಳೆ ಆಚಾರವಂತನಾಗು. ಇವತ್ತು ನಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಹಾಕೋಬೇಕಾಗ್ತದೆ. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಒಳ್ಳೆ ನೀತಿವಂತನಾಗು. ಎಲ್ಲಾದ್ರೂ ನೀತಿವಂತ ಅದ ಅಂತಂದ್ರೆ ನೀನಾಗಿರ್ಬೇಕು, ಅದಕ್ಕೆ ಪ್ರಭು ಹೆಡ್ ಆಗಿರ್ಬೇಕು, ಮುಖ್ಯಸ್ಥನಾದಂತ ರೀತಿಯೊಳಗಾಗಿ ಪ್ರಭುವಾಗಿರ್ಬೇಕು. ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯೇ ಆಗು ಜಗಕ್ಕೆ ಬೆಳಕೊಡುವಂತವನಾಗು ಅಂತಕ್ಕಂಥ ಆರೈಕೆ ಏನಿದೆಯಲ್ಲ, ಅದು ನಮ್ಮ ಜನಪದ ಸಾಹಿತಿಗಳು ಅಥವಾ ಜನಪದ ಗರತಿ ರಚಿಸ್ತಕ್ಕಂಥ ಒಂದು ಶ್ರೇಷ್ಠ ಮಾತುಗಳು. ನಮ್ಮ ಮಗುವಿಗೆ ತಿಳಿಸ್ಬೇಕಾದಂತಹ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು. ಅದಕ್ಕಾಗಿನೇ ಆಕೆ ಹೇಳ್ತಾಳೆ, ಲೋಕದಾಗಿರೋ ತನಕ ಬೇಕಾಗಿ ಸಾಗಬೇಕು, ಲೋಕದಾಗಿರೋ ತನಕ ಬೇಕಾಗಿ ಇರಬೇಕ, ಸಾಕಾಗಿ ಶಿವನ ಸದರಿಗೆ ಹೋಗುವಾಗ ಮಂದಿಯ ಬಾಯಾಗ ಬರಬೇಕು. ನೋಡಿ ಎಂತಹ ಮಾತು. ಇವತ್ತು ನಾವು ಹೆಂಗ ಬದುಕಬೇಕು ಅಂತಕ್ಕಂಥ ಸಾಹಿತ್ಯವನ್ನ ಆಕಿ ಕೊಡ್ತಾಳೆ ಅಂತಂದ್ರೆ, ನಮ್ಮೆಲ್ಲಾ ಸಾಹಿತ್ಯದ ಪ್ರಕಾರಗಳು ಬದುಕಿಗೆ ಅಲ್ಲ ಕೊಟ್ಟಿರ್ತಕ್ಕಂಥದ್ದು, ನಾವು ಹೆಂಗ್ ಬದುಕ್ಬೇಕು ಅನ್ನೋದನ್ನ ಹೇಳಿರ್ತಕ್ಕಂಥದ್ದನ್ನ ಕಾಣ್ತೀವಲ್ಲ. ಹಾಗಾಗಿ ಇಲ್ಲಿ ಹೇಳಿರ್ತಕ್ಕಂಥ ಮಾತು, ಲೋಕದಾಗಿರೋ ತನಕ ಬೇಕಾಗಿ ಇರ್ಬೇಕಂತೆ,
ನಾವೇನಾದ್ರೂ ಈ ಬದುಕಿನ ಸಮಾಜದಲ್ಲಿ ಬದುಕಿದ್ರೆ ನಾಲ್ವರಿಗೆ ಬೇಕಾದಂತವನಾಗಿ ಬದುಕಬೇಕೇ ವಿನಃ ನಾಲ್ವರಿಗೆ ಬೇಡವಾದಂತವನು ತೂಚಿ ಅನ್ಸ್ಕೊಳ್ಳುವಂತವನು ಆಗಬಾರದು ಅಂತಕ್ಕಂಥದ್ದನ್ನ ಸಾಕಾಗಿ ಶಿವನ ಸದರಿಗೆ ಹೋಗುವಾಗ ಮಂದಿಯ ಬಾಯಾಗಿ ಬರ್ಬೇಕು. ಎಷ್ಟು ಒಳ್ಳೆನಪ್ಪ ಅವನು, ಸಮಾಜಕ್ಕೆ ಎಷ್ಟು ಕೆಲಸ ಮಾಡ್ದ ಅಂತಕ್ಕಂಥದ್ದನ್ನ ನಾವು ನೆನ್ಸ್ಬೇಕು. ಇವತ್ತು ನಾವು ಅಂಬೇಡ್ಕರ್ನನ್ನ ಸ್ಮರಿಸ್ತಾ ಇದ್ದೇವೆ, ಗಾಂಧೀಜಿಯವರನ್ನ ಸ್ಮರಿಸ್ತಾ ಇದ್ದೇವೆ ಅಂತಂದ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಸ್ಮರಿಸ್ತಾ ಇದೀವಿ ಅಂತಂದ್ರೆ, 12ನೇ ಶತಮಾನದ ಬಸವಣ್ಣನವರನ್ನ ಸ್ಮರಿಸ್ತಾ ಇದೀವಿ ಅಂತಂದ್ರೆ, ಕನಕದಾಸರನ್ನ ಸ್ಮರಿಸ್ತಾ ಇದೀವಿ ಅಂತಂದ್ರೆ, ಅವರು ಮಾಡಿದ ಇದೇ ಕೆಲಸವನ್ನ ಏನು ಲೋಕದಾಗಿರೋ ತನಕ ಬೇಕಾಗಿರಬೇಕ. ಅವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಈ ಜಗತ್ತಿಗೆ ಬೇಕಾಗಿಯೇ ಬದುಕಿದ್ದವರು. ಅದು ಬಹಳ ಮುಖ್ಯ. ಅದಕ್ಕಾಗಿದೆ ಅಂತಹ ಬದುಕನ್ನ ನಮ್ಮ ಮಕ್ಕಳಿಗೆ ನಾವು ತಿಳಿಸುವಂತಹ ಅಗತ್ಯತೆ ಹೆಚ್ಚಿದೆ ಅಂತಕ್ಕಂಥದ್ದನ್ನ ನಾವು ಜನಪದ ಸಾಹಿತ್ಯದಲ್ಲಿ ಕಾಣ್ತೇವೆ ಅಂತಕ್ಕಂಥದ್ದು. ಇನ್ನು ತಾಯಿ ಬಗ್ಗೆ ಬಹಳ ಚೆನ್ನಾಗಿ ತವರು ಮನೆ ಬಗ್ಗೆ ಹೇಳಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಇನ್ನು ಆಧುನಿಕ ಮಹಿಳೆಯರು, ಇವತ್ತು ಆಧುನಿಕ ಮಹಿಳೆಯರು ಎಲ್ಲ ನಮ್ಮ ಸಂಸ್ಕೃತಿಯನ್ನ ಬಿಟ್ಟಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಎಷ್ಟೇ ಶ್ರೇಷ್ಠ ಸಾಹಿತ್ಯ ಬಂದಿರಬಹುದು, ಎಷ್ಟೇ ಮಹಿಳಾ ಸಾಹಿತ್ಯ ಬಂದಿರಬಹುದು, ಆದ್ರೆ ಕೊನೆಗೆ ಏನಾಗ್ತೀವಿ ನಾವು ಆಧುನಿಕತೆಯ ಅಮಲಿಗೆ ಸಿಲುಕಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಆದ್ರೆ ನಮ್ಮ ಜನಪದ ಗರತಿ ಬಹಳ ಚೆನ್ನಾಗಿ ಹೇಳಿದಾಳೆ. ಯಾಕಂತಂದ್ರೆ ಆಕೆ ಮಹಿಳೆಗೆ, ಆಧುನಿಕ ಮಹಿಳೆಯರಿಗೆ ಇವತ್ತೆಲ್ಲ ನಾವೆಲ್ಲ ಹಾಲಿನ ಮಹತ್ವವನ್ನ, ಎದೆ ಹಾಲಿನ ಮಹತ್ವವನ್ನ ಸರ್ಕಾರ ಪ್ರಚಾರ ಮಾಡ್ತದೆ ಆರೋಗ್ಯ ಇಲಾಖೆ ಒಳಗ. ಆದ್ರೆ ಎಷ್ಟು ಜನ ಪಾಲಿಸ್ತಾ ಇದೀವಿ? ಅದಕ್ಕೆ ಬಹಳ ಚೆನ್ನಾಗಿ ಹೇಳಿ, ಹಣ್ಣು ಹಾಲಿಗಿಂತ ಬೆಣ್ಣೆ ತುಪ್ಪಕ್ಕಿಂತ, ಹಣ್ಣು ಹಾಲಿಗಿಂತ ಬೆಣ್ಣೆ ತುಪ್ಪಕ್ಕಿಂತ ಚೆನ್ನಾಗಿ ಕಳಿತ ರಸಬಾಳೆ, ಚೆನ್ನಾಗಿ ಕಳಿತ ರಸಬಾಳೆ ಹಣ್ಣಿಗಿಂತ ಚೆನ್ನ ಕಾಣೆ ತಾಯಿ ಎದೆ ಹಾಲ. ನೋಡಿ, ಜನಪದ ಗರತಿ ಎದೆ ಹಾಲಿನ ಮಹತ್ವ. ಇವತ್ತು ನಾವೆಲ್ಲ ಸಂಶೋಧನೆ ಮಾಡಿದ್ದೇವೆ, ವಿಜ್ಞಾನ ಇದೆ, ವಿಜ್ಞಾನದಲ್ಲಿ ದೊಡ್ಡ ಸಾಹಿತ್ಯ ಇದೆ. ಅವನ್ನೆಲ್ಲ ನೋಡಿದ್ರು ಕೂಡ ಇವತ್ತು ಆ ಎಲ್ಲ ಸಾಹಿತ್ಯಕ್ಕೆ ಮೂಲ ಬೇರಾಗಿ ನಮ್ಮ ಜನಪದ ಗರತಿ ಹಾಲಿನ ಮಹತ್ವವನ್ನು ಸಾರಿರ್ತಕ್ಕಂಥ ಸಾಹಿತ್ಯ ಏನಿದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು ಅಂತಕ್ಕಂಥದ್ದು. ಇನ್ನು ನಾವು ಗಂಡ ಹೆಂಡರ ಬದುಕನ್ನ ದಿಕ್ಕು ತಪ್ಪಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಯಾಕಂದ್ರೆ ಆಧುನಿಕ ಜಗತ್ತಿನಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಯುವಂತವ್ರು ಆಗ್ತಾ ಇದಾರೆ, ಅವ್ರ ದಿಕ್ಕನ್ನ ತಪ್ಪಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಅದಕ್ಕಾಗಿನೇ ಅವರಿಬ್ರು ಬಹಳ ಅನ್ಯೋನ್ಯವಾಗಿರ್ಬೇಕು ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಕೂಲಿ ಮಾಡಿದರೇನ ಕೋರಿ ಹೊತ್ತಾರೇನೋ, ನನಗ ನಮರಾಯ ಬಡವೇನ, ಬಂಗಾರದ ಮಾಲ ಇದ್ದಂಗ ಮನೆಯಾಗ ಅಂತಕ್ಕಂಥ ಮಾತೇನಿದೆಯಲ್ಲ, ಇವತ್ತು ಕೂಲಿ ಮಾಡಿದ್ರೇನು ಕೋರಿ ಹೊತ್ತರೇನು, ನನಗ ನಮ್ಮ ರಾಯ ಬಡವೇನ ಅಂತಕ್ಕಂಥ. ಅಂದ್ರೆ ನನಗೆ ನನ್ನ ಗಂಡ ಬಡವಲ್ಲ ಅನ್ನೋ ಭಾವನೆ ಏನಿದೆಯಲ್ಲ, ಅದು ಅವನಿಗೆ ಅರ್ಧ ಶಕ್ತಿಯನ್ನ ಕೊಡ್ತದೆ. ಅದಕ್ಕೆ ಅವನ ಬದುಕು ಹಸನವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತಿನ ನಮ್ಮ ಮಹಿಳೆಯರು ಯಾವ ಸ್ಥಳದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಒಂದು ಕ್ಷಣ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಇದೆ. ಆದ್ರಿಂದ ಆಮೇಲೆ ಇವತ್ತು ನಾವೆಲ್ಲ ಲಿವ್ ಟುಗೆದರ್ ಸಂಸ್ಕೃತಿಗೆ ಬರ್ತಾ ಇದೀವಿ, ಲಿವಿಂಗ್ ಟುಗೆದರ್ ಸಂಸ್ಕೃತಿಗೆ ಬರ್ತಾ ಇದ್ದೀವಿ. ಅದನ್ನು ಕೂಡ ಖಂಡಿಸಿರ್ತಕ್ಕಂಥದ್ದನ್ನ ನಾವು ಜನಪದ ಸಾಹಿತ್ಯದಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಅಡಿಗೆಯ ಮನೆಯಾಗ ಮಡದಿಯ ಸುಳಿಲ್ಲ, ಅಂದ್ರೆ ಹೆಂಡತಿ ಇಲ್ದ ಗಂಡನ ಹೆಂಗ್ ಆಗ್ತಾನೆ ಅಂತಕ್ಕಂಥದ್ದು. ಆಮೇಲೆ ಗಂಡ ಇಲ್ಲದಿದ್ದಾಗ ಹೆಂಡತಿ ಪರಿಸ್ಥಿತಿ ಹೇಗಿರ್ತದೆ ಅನ್ನುವಂಥದ್ದನ್ನು ಕೂಡ ಆಕಿ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇನ್ನು ತಾಯಿಯ ಮಹತ್ವ, ತಂದೆ ತಾಯಿಯ ಮಹತ್ವ ಕೂಡ ಬಹಳ ಮುಖ್ಯವಾದಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಕಾಶಿ ಯಾತ್ರೆ ಮಾಡ್ತೀವಿ, ಇನ್ಯಾವುದೋ ಯಾತ್ರೆ ಮಾಡ್ತೀವಿ, ಇನ್ಯಾವುದೋ ಕಟ್ತೀವಿ. ಅವೆಲ್ಲವಕ್ಕೂ ಕೂಡ ಉತ್ತರವಾಗಿ ನಮ್ಮ ಜನಪದ ಗರ್ತಿ ಉತ್ತರ ಕೊಟ್ಟಿರ್ತಕ್ಕಂಥ, ಕಾಶಿಗೆ ಹೋಗ್ಲಿಕ್ಕೆ ಎಷ್ಟೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ ಮನೆಯಲ್ಲಿ ಕಾಶಿ ಕುಂತವಳೇ ಹಡದವ್ವ. ನೋಡಿ, ಕಾಶಿಗೆ ಹೋಗಕ್ ಮೇಲೆ ಎಷ್ಟೋ ದಿನಗಳು ಬೇಕಾಗ್ತದೆ. ಅದ್ರಲ್ಲಿ ಕಾದು ಕುಂತಹ ತಾಯಿ ಏನಿದಾಳಲ್ಲ, ಆಕಿ ಕಾಶಿ ಕುಂತವಳೆ ಹಡದವ್ವ. ಆ ಹಡದವನ ಕಂಡು ಬಂದ್ರೆ ತವರೂರ ಹಾದಿಗೆ ಹೋಗಿ ಹಡದವನ್ ಕಂಡ್ರೆ ಸಾಕು, ನೀನು ಕಾಶಿಗೆ ಹೋದಷ್ಟೇ ಪುಣ್ಯ ಬರ್ತದೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿರ್ತಕ್ಕಂಥದ್ದು. ಆಮೇಲೆ ಇವತ್ತಿನ ದಿನಮಾನಗಳಲ್ಲಿ ನಾವು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, ಸಮಾನತೆಯ ಪಾಲನೆ ಕೊಟ್ಟಿದ್ದೇವೆ, ಅದೇ ರೀತಿಯಾಗಿ ಅವರಿಗೆ ಆಸ್ತಿ ಹಕ್ಕನ್ನು ಕೊಟ್ಟಿದ್ದೇವೆ. ಆದ್ರೆ ಅದನ್ನ ನಯವಾಗಿ ಯಾವ ರೀತಿಯಾದಂತಹ ಹೆಮ್ಮೆ ಪಟ್ಟುವಂತಹ ಅಂಶ ನಮ್ಮ ಗರ್ತಿಯರಲ್ಲಿತ್ತು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಾಳೆ ಇಂದಿನ ಗರ್ತಿ. ತಂದೆಯ ನೆನೆದಾರ ತಂಗೋಳ ಬಿಸಿ ಆಯ್ತು, ತಂದ್ರೆ ನೆಂದ್ರೆ ಸಾಕು ನಮ್ ತಂಗಳ ಬಿಸಿ ಆಗ್ತದಂತೆ. ಗಂಗಾದೇವಿ ನನ್ನ ಹಳದವನ ನೆನೆದಾರೆ ಮಾಸಿದ ತಲೆಯೂ ಮಡಿಯಾಯ್ತು. ನೋಡಿ, ಮತ್ತು ತಂದೆ ತಾಯಿಯ ಪ್ರೀತಿಯ ಬಗ್ಗೆ ಆಗ್ಲಿ, ತಂದೆ ತಾಯಿಯ ಗೌರವ ಕೊಡೋದ್ರ ಬಗ್ಗೆ ಆಗ್ಲಿ, ತಂದೆ ತಾಯಿಯ ಮಹತ್ವದ ಬಗ್ಗೆ ನಾವು ಬಹಳಷ್ಟು ಅಂಶಗಳನ್ನ ಹೇಳ್ತೀವಿ. ಅದಕ್ಕೆ ಬೇಕಾದಂತಹ ಬಹುದೊಡ್ಡ ಸಾಹಿತ್ಯ ರಚನೆ ಆಗಿದ್ರು ಕೂಡ ಜನಪದ ತ್ರಿಪದಿಯಲ್ಲಿ
ತಂದೆಯ ಬಗ್ಗೆ, ತಾಯಿಯ ಬಗ್ಗೆ, ತವರೂರಿನ ಬಗ್ಗೆ ಇರ್ತಕ್ಕಂಥ ಗೌರವವನ್ನ ನಾವು ಈ ಸಾಹಿತ್ಯದಲ್ಲಿ ಕಾಣ್ತೇವೆ. ಇನ್ನು ಸಮಾಜಕ್ಕೆ ಕೂಡ ಆಕೆ ನೀತಿ ಪಾಠವನ್ನ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ವ್ಯಾವಹಾರಿಕವಾಗಿ ನಡೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ, ಎಲ್ಲ ಕಾಂಪೌಂಡ್ ಸಂಸ್ಕೃತಿಗೆ ಬಂದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದಕ್ಕೆ ಬಹಳ ಚೆನ್ನಾಗಿ ಹೇಳಿದಾಳೆ ಜನಪದ ಗರತಿ. ಹೇಗಿರ್ಬೇಕು ನಾವು ಸಮಾಜದಲ್ಲಿ ಅಂತಂದ್ರೆ, ಕೊಟ್ಟು ಕುದಿಯಬೇಡ, ಮಾಡಿ ಹಂಗಿಸಬೇಡ, ಕೊಟ್ಟು ಕುದಿಯಬೇಡ, ಮಾಡಿ ಹಂಗಿಸಬೇಡ, ಇಷ್ಟುಂಡರೆಂದು ಅನಬೇಡ. ನೋಡಿ, ಇಷ್ಟುಂಡರೆಂದು ಅನಬೇಡ, ಮೂರು ಮಾತು ಮುಟ್ಟುವುದು ಶಿವನ ಬಳಿಯಲ್ಲಿ. ಸರ್ವಜ್ಞಾನ ವಚನಗಳನ್ನೇ ಕೂಡ ಕಾಣ್ತೀವಿ. ಯಾಕಂತಂದ್ರೆ, ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಮುಂದೆ ಕಟ್ಟಿಯೋದು ಬುತ್ತಿ ಸರ್ವಜ್ಞ. ನಾವಾಗ್ಲೂ ಕೊಟ್ಟು ಕುದಿಬಾರ್ದು, ಇಟ್ಟು ಹಂಗಿಸಬಾರ್ದು ಅಂತ. ಹಂಗೆ ವಚನ ಸಾಹಿತ್ಯದಲ್ಲಿ ಸರ್ವಜ್ಞಾನ ವಚನ ಕಾಣ್ತೀವಿ. ಹಾಗೇನೆ ಜನಪದ ಗರತಿಯಲ್ಲಿ ಕೂಡ ಮಾತುಗಳನ್ನ ಕಾಣ್ತೀವಿ ಅಂತಂತಂದ್ರೆ, ಆಕೆ ಕೂಡ ಸಮಾಜಕ್ಕೆ ಒಂದು ನೀತಿಯ ಪಾಠವನ್ನ ಹೇಳಿರ್ತಕ್ಕಂಥದ್ದು. ಹಾಗೇನೆ ಗಾದೆಗಳ ರೂಪದಲ್ಲಿ ಬಹಳ ಚೆನ್ನಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಅನೇಕ ರೀತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಸಾಹಿತ್ಯವನ್ನ ಕೊಟ್ಟಂತಹ ಯಾವುದಾದ್ರೂ ಒಂದು ಸಾಹಿತ್ಯ ಇದ್ರೆ ಅದು ಜನಪದ ಸಾಹಿತ್ಯ ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಆದ್ರಿಂದ ನಾವಿವತ್ತು ಜನಪದ ಸಾಹಿತ್ಯದ ಕೆಲವು ಅಂಶಗಳನ್ನ ನನಗೆ ನನ್ನ ನನ್ನ ಒಂದು ಶಕ್ತಿಗೆ ಅಥವಾ ನನ್ನ ಅಧ್ಯಯನಕ್ಕೆ ಸಿಕ್ಕಂತಹ ಅಂಶಗಳನ್ನ ನಾನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಇಷ್ಟಪಟ್ಟಿದ್ದೇನೆ. ಆದ್ರಿಂದ ಅವುಗಳಲ್ಲಿ ನಾ ಇಲ್ಲಿಯವರೆಗೂ ಕೂಡ ಜನಪದ ಸಾಹಿತ್ಯದ ಎಲ್ಲ ಮಜಲುಗಳನ್ನ, ಅಂದ್ರೆ ಎಲ್ಲಾ ರೀತಿಯ ದೇಶವೇ ದೇವರು ಅಂತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಆದ್ರಿಂದ ಆ ಎಲ್ಲ ಅಂಶಗಳನ್ನ, ಜಾತೀಯತೆ ಹೋಗಲಾಡಿಸೋದಾಗಿರ್ಬೋದು ಅಥವಾ ನಮ್ಮ ದೇಶವನ್ನ ಕಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಈ ಎಲ್ಲ ಅಂಶಗಳು ಜನಪದ ಸಾಹಿತ್ಯದಲ್ಲಿ ಕಾಣ್ತೇವೆ. ಅಲ್ಲದೆ ಅದರ ಬಗ್ಗೆ ಅನೇಕ ಸಂಶೋಧನೆಗಳು, ಬಳ್ಳಾರಿ ಜಿಲ್ಲೆಯ ಜನಪದ ಕಥನ ಕಾವ್ಯಗಳಲ್ಲಿ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂತಹ ಕುರಿತು ಡಾಕ್ಟರ್ ಯತ್ನಳ್ಳಿ ಮಲ್ಲಯ್ಯ ಅವರು ಕೂಡ ಒಂದು ಪ್ರಬಂಧವನ್ನ, ಅಂದ್ರೆ ತಮ್ಮ PhD ಪ್ರಬಂಧವನ್ನ ಮಂಡನೆ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಜನಪದ ಸಾಹಿತ್ಯವನ್ನ ಬಹಳ ಅಚ್ಚುಕಟ್ಟಾಗಿ, ಅಂದ್ರೆ ಅದರಲ್ಲಿ ಸಾಮಾನ್ಯ ಗುಣವನ್ನ, ಅಂದ್ರೆ ಜನರ ಉತ್ಪತ್ತಿಯಾದಂತ ಗುಣವನ್ನ ಬಹಳಷ್ಟು ಅಂಶಗಳನ್ನ ಅವರು ಇಲ್ಲಿ ತಿಳಿಯಪಡಿಸಿದ್ದಾರೆ. ಅಲ್ಲದೆ ಇನ್ನು ನಮ್ಮ ಲಕ್ಕಪ್ಪ ಗೌಡರು ಕೂಡ ಪ್ರಸ್ತುತಪಡಿಸಿದಂತಹ ಜನಪದ ಕಥಾವಳಿಗಳು, ಅಂದ್ರೆ ಕಥೆಗಳನ್ನ ಮುಖಾಂತರ ನಮ್ಮ ಜನಪದ ಸಾಹಿತ್ಯ ಯಾವ ರೀತಿಯಾಗಿ ಸಮಾಜವನ್ನ ತಿದ್ದಿದೆ. ಅಲ್ಲದೆ ಈಗಿನ ಕಥೆಗಳನ್ನು ಕೇಳಿದ್ರು ಕೂಡ ನಾವು ಜನಪದ ಸಾಹಿತ್ಯ ಅದರ ಬೇರಾಗಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ಬಹಳಷ್ಟು ಸಾಹಿತ್ಯವನ್ನ ನೋಡಿದಾಗ ಅವಳ ಆಳ ಅಧ್ಯಯನಕ್ಕೆ ನಾವೇನಾದ್ರೂ ಹೋಗಿದ್ದೆ ಅಂತಂದ್ರೆ ನಾವು ಜನಪದ ಸಾಹಿತ್ಯದ ಮೂಲ ಬೇರು ನಮಗೆ ಸಿಗ್ತದೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಇನ್ನು ಜನಪದದಲ್ಲಿ ನಾವು ಅನೇಕ ಅಂಶಗಳನ್ನ ಅಲ್ಲಿ ಕಾಣ್ತೇವೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಜನಪದ ಸಾಹಿತ್ಯದೊಳಗ ಬಹಳಷ್ಟು ಅಂಶಗಳನ್ನ, ಒಂದು ಹಾಡನ್ನ ನಿಮ್ಗೆ ಹೇಳಿ, ಆ ಪದವನ್ನು ಹೇಳಿ ನನ್ನ ಇವತ್ತಿನ ಇಲ್ಲಿವರೆಗೆ ಅವಕಾಶ ಪಟ್ಟ ಅಂಶವನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನು ವಿಚಾರ ಮಾಡಣ್ಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನು ವಿಚಾರ ಮಾಡಣ್ಣ. ಕಾಮಕ್ರೋಧವ ಕಡಿಮೆಯ ಮಾಡು, ಕಾಮಕ್ರೋಧವ ಕಡಿಮೆಯ ಮಾಡು, ಗರ್ವಾಹಂಕಾರ ಗಲೀಜು ಮಾಡು. ಕಾಮಕ್ರೋಧವ ಕಡಿಮೆ ಮಾಡು, ಗರ್ವಾಹಂಕಾರ ಗಲೀಜು ಮಾಡು. ಸೊಕ್ಕು ಸುಟ್ಟನೆ ಬೂದಿಯ ಮಾಡು, ಸೊಕ್ಕು ಸುಟ್ಟನೆ ಬೂದಿಯ ಮಾಡು. ನಿನ್ನೊಳಗ ನೀನ್ ವಿಚಾರ ಮಾಡಣ್ಣ, ಕೇಳೋ ಜಾಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನು ವಿಚಾರ ಮಾಡಣ್ಣ. ಬೆಳ್ಳ ಬೆಳತನ ಭೋಗವ ಮಾಡು, ಮುಂಜಾಲೆದ್ದು ಭಜನೆಯ ಮಾಡು. ಬೆಳ್ಳ ಬೆಳತನ ಭೋಗವ ಮಾಡು, ಮುಂಜಾಲೆದ್ದು ಭಜನೆಯ ಮಾಡು. ಹಸಿದು ಬಂದವರಿಗೆ ಅನ್ನ ನೀಡು, ಹಸಿದು ಬಂದವರಿಗೆ ಅನ್ನ ನೀಡು. ಸಿಟ್ಟು ಬಂದರೆ ನಿಧಾನ ಮಾಡಣ್ಣ, ಕೇಳೋ ಜಾಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನು ವಿಚಾರ ಮಾಡಣ್ಣ. ಸರ್ಕಾರಕ್ಕೆ ಕಂಡರೆ ಸಲಾಮು ಮಾಡು, ಸರ್ಕಾರ ಕಂಡರೆ ಸಲಾಮು ಮಾಡು. ವೈರಿಯ ಕಂಡರೆ ಧೈರ್ಯವ ಮಾಡು, ಸರ್ಕಾರ ಕಂಡರೆ ಸಲಾಮು ಮಾಡು. ವೈರಿಯ ಕಂಡರೆ ಧೈರ್ಯವ ಮಾಡು. ಮನೆಯ ಮೇಲೊಂದು ಮಾಡಿಯ ಮಾಡು, ಮನೆಯ ಮೇಲೊಂದು ಮಹಡಿಯ ಮಾಡು. ಮಾಡಿಗೆ ತಕ್ಕಂತೆ ಮಡದಿಯ ಮಾಡಣ್ಣ, ಕೇಳೋ ಜಾಣ. ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ,
ನಿನ್ನೊಳಗ ನೀನು ವಿಚಾರ ಮಾಡಣ್ಣಂ. ಸರ್ಕಾರ ಕಂಡರೆ ಸಲಾಮ ಮಾಡು, ವೈರಿಯ ಕಂಡರೆ ಧೈರ್ಯವ ಮಾಡು, ಮನೆಯ ಮೇಲೊಂದು ಮನೆಯ ಮಾಡು, ಮಾಡಿಗೆ ತಕ್ಕಂತೆ ಮಾಡಿಯ ಮಾಡು. ಕೇಳೋ ಜಾಣ ಜ್ಞಾನದಿಂದ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನು ವಿಚಾರ ಮಾಡಣ್ಣ. ತಂದೆ ತಾಯಿಯ ಸೇವೆಯ ಮಾಡು, ತಂದೆ ತಾಯಿಯ ಸೇವೆಯ ಮಾಡು ಅನ್ನುವಂತಹ ತ್ರಿಪದಿಯೊಂದಿಗೆ ಇವತ್ತು ಕೊನೆಗೆ ಅಂತಿಮವಾಗಿ ತಂದೆ ತಾಯಿಯ ಸೇವೆ ಮಾಡೋದ್ರ ಮುಖಾಂತರ ನಾವು ಮುಕ್ತಿಯನ್ನ ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥ ಅನೇಕ ಅಂಶಗಳನ್ನ ನಾವು ಜನಪದ ಸಾಹಿತ್ಯದಲ್ಲಿ ಕಾಣ್ತೀವಿ. ಮುಖ್ಯವಾಗಿ ಅಲ್ಲಿ ಜೀವನದ ಮೌಲ್ಯಗಳು ಅಡಕವಾಗಿರ್ತಕ್ಕಂಥದ್ದು, ಕೌಟುಂಬಿಕ ಜೀವನದ ಮೌಲ್ಯಗಳಿದಾವೆ, ಸಾಮಾಜಿಕ ಜೀವನದ ಮೌಲ್ಯಗಳಿದಾವೆ, ಸಾಂಸ್ಕೃತಿಕ ಜೀವನದ ಮೌಲ್ಯಗಳಿದಾವೆ, ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಜನಪದ ಸಾಹಿತ್ಯದಲ್ಲಿ ಅಡಕವಾಗಿದೆ. ಅನೇಕ ರೀತಿಯ ಅಂಶಗಳು ನಮ್ಮ ಜನಪದ ಕಣದಲ್ಲಿ ಸಿಗ್ತವೆ ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ, ಇಲ್ಲಿಯವರೆಗೆ ನನಗೆ ಜನಪದ ಸಾಹಿತ್ಯದಲ್ಲಿ ಜನಪದ ಸಾಹಿತ್ಯದಲ್ಲಿ ಅನೇಕ ಪ್ರಕಾರ ನಾಟಕಗಳಿದಾವೆ, ಗೀಗಿ ಪದಗಳಿದಾವೆ, ಚೌಡಿಕಿ ಪದಗಳಿದಾವೆ, ಆಮೇಲೆ ಅನೇಕ ರೀತಿಯಾದಂತಹ ಭಿನ್ನತೆಯನ್ನು ಒಳಗೊಂಡಂತಹ ಏಕತೆಯನ್ನ ಸಾಧಿಸಿದಂತಹ ಸಾಹಿತ್ಯ ಯಾವ್ದಾದ್ರೆ ಅದು ಜನಪದ ಸಾಹಿತ್ಯ ಅನ್ನುವಂತಹ ಮಾತನ್ನು ಹೇಳ್ತಾ, ಇಲ್ಲಿಯವರೆಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಜನಪದ ಕಣಜದ ಮುಖ್ಯಸ್ಥರು, ಅದರ ಪ್ರಾರಂಭಿಕರಾದಂತಹ ಡಾಕ್ಟರ್ ಎನ್ ಸಿದ್ದೇಶ್ವರಿ ಮೇಡಮ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ, ಇಲ್ಲಿಯವರೆಗೆ ಎಲ್ಲರೂ ಕೂಡ ನನ್ನ ಮಾತನ್ನ ಶಾಂತ ಚಿತ್ತದಿಂದ, ಅದರಲ್ಲಿ ಅನೇಕ ತಪ್ಪುಗಳಿರ್ಬೋದು ಅಥವಾ ಅನೇಕ ಅಂಶಗಳಿರ್ಬೋದು, ಅವೆಲ್ಲವನ್ನು ಕೂಡ ನೀವು ಕೇಳಿದ್ದೀರಿ. ಅದರ ಎಲ್ಲ ಏನಾದರೂ ಭಿನ್ನತೆಗಳು ಕಂಡು ಬಂದಲ್ಲಿ ತಿಳಿಸಿದ್ದಾಗ ನಾನು ಅವುಗಳನ್ನ ಸರಿಪಡಿಸಿಕೊಂಡು ಮುಂದಿನ ಹಂತದಲ್ಲಿ ಮುಂದೆ ನನಗೇನಾದ್ರು ಮತ್ತೊಮ್ಮೆ ಏನಾದರೂ ಬೇರೆ ವಿಷಯ ಕುರಿತ ಅವಕಾಶ ಸಿಕ್ಕಾಗ ಆ ಎಲ್ಲ ಅಂಶಗಳನ್ನ ನಾನು ತಿದ್ದುಕೊಂಡು ಮತ್ತೆ ಉತ್ತಮವಾದಂತ ಅಂಶವನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದೇ ಜನಪದ ಗರತಿ ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾಕೆ ಹಿಂದಿನ ಕಾಲದಲ್ಲಿ ನಮಗೆ ಏನು ಬಿಸೆಕಲ್ ಇರ್ಲಿಲ್ಲ, ಶ್ರೀಮಂತರ ವಸ್ತು ಬಿಸೆಕಲ್ ಆಗಿತ್ತು, ಬಡವರು ಮನೆ ಆಗಿರ್ಲಿಲ್ಲ. ಅದನ್ನ ಬಿಸೆಕಲ್ ಇಸ್ಕೊಂಡ್ಬಂದು ವಾಪಸ್ ಕೊಡುವಾಗ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತಾಳೆ. ಕಲ್ಲು ಕೊಟ್ಟವಾಗೆ ಎಲ್ಲಾ ಭಾಗ್ಯವೂ ಬರ್ಲಿ, ಕಲ್ಲು ಕೊಟ್ಟವಾಗೆ ಎಲ್ಲಾ ಭಾಗ್ಯವೂ ಬರ್ಲಿ, ಪಲ್ಲಕ್ಕಿ ಮೇಲೆ ಮಗ ಬರ್ಲಿ, ಪಲ್ಲಕ್ಕಿ ಮೇಲೆ ಮಗ ಬರ್ಲಿ, ಮನೆಗೆ ಮಲ್ಲಿಗೆ ಮುಡುವ ಸೊಸೆ ಬರ್ಲಿ. ಹಂಗೆ ತಾವೆಲ್ಲರೂ ಕೂಡ ಶಾಂತ ಚಿತ್ತದಿಂದ ಕೇಳಿರ್ತಕ್ಕಂಥ ಎಲ್ರಿಗೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈ ಬಸವರಾಜ ಬಣಕಾರ್ನ ಶರಣಾರ್ಥಿಗಳು. ಇಲ್ಲಿಯವರೆಗೆ ಬಹಳ ಮೌಲಿಕವಾದ ಮಾತುಗಳನ್ನ ನಮ್ಮ ಬಸವರಾಜ್ ಬಣಕಾರ್ ಅವರು ಆಡಿದ್ದಾರೆ. ಜಾನಪದದ ಎಲ್ಲ ಆಯಾಮಗಳನ್ನ ಅವರು ತಲಾಸ್ಪರ್ಶಿಯಾಗಿ ಅಧ್ಯಯನವನ್ನ ಮಾಡಿಕೊಂಡು ಉಪನ್ಯಾಸವನ್ನ ನೀಡಿದ್ರೆ ಅಂತ ಹೇಳಿ ನಾನು ಪರಿಭಾವಿಸ್ಕೊಂಡಿದ್ದೇನೆ. ಇವತ್ತಿನ ಒಂದು ತುರ್ತಲ್ಲಿ ಆಧುನಿಕ ಯುಗದಲ್ಲಿ ಇಂದಿನ ಪೀಳಿಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ತನ್ನ ಒಲವನ್ನ ತೋರಿಸ್ತಕ್ಕಂತಹ ಇಂಥ ಕಾಲಘಟ್ಟದಲ್ಲಿ ನಾವು ಇಂತಹ ವಿಶೇಷವಾಗಿರ್ತಕ್ಕಂತಹ ಉಪನ್ಯಾಸಗಳನ್ನ ಏರ್ಪಡಿಸ್ತಕ್ಕಂತಹದ್ದು ಬಹಳ ಅರ್ಥಪೂರ್ಣ. ಹಾಗೇನೆ ಆ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯದ ತಾಯಿ ಬೇರು ಜಾನಪದ ಸಾಹಿತ್ಯ ಅಂತಕ್ಕಂತಹ ವಿಚಾರವನ್ನ ಇಟ್ಕೊಂಡು ಬಹುಮುಖಿ ಆಯಾಮಗಳಲ್ಲಿ ನಮ್ಗೆ ಹಲವಾರು ವಿಷಯಗಳನ್ನ ಬಸವರಾಜ್ ಬಣಕಾರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೇಕ್ಷಕ ವರ್ಗದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಜಾನಪದ ಕಣಜದ ಸರಣಿ 2ರ ಈ ಒಂದು ಉಪನ್ಯಾಸ ಮಾಲಿಕೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟ ಬಣಕಾರ್ ಬಸವರಾಜ್ ಸರ್ ಅವರ ಒಂದು ಶ್ರಮಕ್ಕೆ ಯಾವತ್ತಿಗೂ ಯಶಸ್ವಿ ಸಿಗ್ಲಿ. ಮತ್ತೊಮ್ಮೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ಒಂದು ಸರಣಿಗೆ ಅವರನ್ನ ಕರೀತೀವಿ ಕೂಡ. ಆಗ್ಲೂ ಸಹ ಹೀಗೆ ಸಹಕಾರವನ್ನ ನೀಡ್ರಿ ಅಂತ ಹೇಳಿ ಹೇಳ್ತಾ, ನನ್ನ ಪ್ರೇಕ್ಷಕ ವರ್ಗ ನೀವೆಲ್ಲರೂ ಸಹ ನೋಡಿದ್ರೇನೆ ನನಗೆ ಶ್ರೀರಕ್ಷೆ ಇದ್ದ ಹಾಗೆ. ಮುಂದಿನ ದಿನಮಾನಗಳಲ್ಲಿ ನಾನು ಹೊಸತನವನ್ನ ತಂದು ತಮಗೆ ಒಳಪಡಿಸ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಇಂದಿನ ಮಾಲಿಕೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ನನ್ನೆಲ್ಲ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕ ವರ್ಗಕ್ಕೆ ಮಗದೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಸರಣಿಯಲ್ಲಿ ನಾವೆಲ್ಲರೂ ಸಹ ಭೇಟಿಯಾಗೋಣ ಅಂತ ಹೇಳಿ ಹೇಳ್ತಾ ಧನ್ಯವಾದಗಳು.